ಪದೇ ಪದೇ ಕಾಲ್ ಕೆರೆದು ತಕರಾರು ಮಾಡಿಕೊಂಡು ಮಗ್ಗಲ ಮುಳ್ಳಾಗುತ್ತಿರುವಂತಹ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಾರತ ಪಾಠ ಕಲಿಸಿತು. ಅದಾದ ನಂತರ ಪಾಕಿಸ್ತಾನ ಸ್ವಲ್ಪ ಹದ್ದುಬಸ್ತಿಗೆ ಬಂತೋ ಬರಲಿಲ್ವೋ ಗೊತ್ತಿಲ್ಲ, ಬಂತು ನಾವು ಅನ್ಕೊಂಡಿದ್ದೀವಿ. ಆದರೆ ಇದರ ಬೆನ್ನಿನಲ್ಲೇ ನಾನು ಪಾಕಿಸ್ತಾನದ ಅವಳಿ ಸೋದರ ಅನ್ನುವಂತೆ ಮಾಡ್ತಾ ಇರುವಂತಹ ಚೈನಾ ಇನ್ನೊಂದಷ್ಟು ಕಿರಿಕನ್ನು ಮಾಡೋದಕ್ಕೆ ತಯಾರಿ ಮಾಡಿಕೊಟ್ಟಿದೆ. ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು ಅಮೆರಿಕದ ಪರಮಾಣು ತಜ್ಞರು ಅಥವಾ ಅಮೆರಿಕದ ತಜ್ಞರು ಎಲ್ಲರೂ ಹೇಳ್ತಿದ್ದಾರೆ, ಭಾರತ ಚೈನಾದ ಈ ಸಂಬಂಧ ಈ ರೀತಿ ಹಾಳುಗೆಡುತ್ತಿರುವುದು ಭಾಳ ಒಳ್ಳೆಯದಲ್ಲ, ಅಪಾಯಕಾರಿ ಅಂತ. ಅವರುಗಳ ಪ್ರಕಾರ ಭಾರತ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ದಕ್ಷಿಣ ಭಾರತದಿಂದಲೇ ಇಡೀ ಚೀನಾವನ್ನು ತಲುಪಬಹುದಾದ ಅಥವಾ ಅದರ ಮೇಲೆ ದಾಳಿ ನಡೆಸಬಹುದಾದ ಕ್ಷಿಪಣಿಗಳ ಸಾಮರ್ಥ್ಯವನ್ನು ಭಾರತ ಹೆಚ್ಚಿಸ್ಕೊಳ್ತಾ ಇದೆ ಅಂತಂದರೆ ಅತ್ತ ಚೀನಾ ಭಾರತವನ್ನು ಸುತ್ತುವರಿದು ಬಗ್ಗು ಬಡಿದು ಬಿಡುತ್ತೇವೇನೋ ಎಂಬ ಭ್ರಮೆ ಅಥವಾ ವಾತಾವರಣವನ್ನು ಮೂಡಿಸಲು ತನ್ನ ನೌಕಾದಳದ ಮೂಲಕ ಈ ಎಲ್ಲದರ ಮಧ್ಯೆ ಭಾರತ ಒಂದು ರೀತಿಯಲ್ಲಿ ಮಾತುಕತೆಗಳನ್ನು ಮಾಡಿಕೊಂಡು ಬಗೆಹರಿಸುವ ಪ್ರಯತ್ನವನ್ನು ಮಾಡಿದ್ದರೆ ಚೀನಾ ಅದನ್ನು ತಿರಸ್ಕರಿಸಿದೆ. ಅದರ ಜೊತೆಗೆ ಕೆರಳಿಸುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದೆ. ನೀವು ಬರ್ಮಾ ಜೊತೆಯ ಗಡಿ ಭಾಗದಲ್ಲಿ ಬಂದು ಅದರ ಮೂಲಕ ನಮ್ಮ ಪ್ರದೇಶಕ್ಕೆ ಬರುವುದಾದರೆ ನಾವು ಕಾಶ್ಮೀರದೊಳಕ್ಕೆ ಬಂದೆವು ಅಂತ ಒಂದು ರೀತಿ ಪಾಕಿಸ್ತಾನದ ಏಜೆಂಟರಂತೆ ನಡೆದುಕೊಳ್ಳುತ್ತಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ವಿಕೋಪಕ್ಕೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ರಾಜಕೀಯ ಪಕ್ಷಗಳು ಒಂದಕ್ಕೊಂದು ನಿಲುವನ್ನು ತದ್ವಿರುದ್ಧವಾಗಿ ತೆಗೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಾಳೆ ಎಲ್ಲ ಪಕ್ಷಗಳ ಸಭೆಯನ್ನು ಸರ್ವಪಕ್ಷಗಳ ಸಭೆಯನ್ನು ಚೀನಾ ಹಾಗೂ ಕಾಶ್ಮೀರದ ವಿಚಾರದಲ್ಲಿ ಚರ್ಚೆ ಮಾಡುವುದಕ್ಕೆ ಕರೆದಿದೆ. ಈ ಎಲ್ಲದರ ಮಧ್ಯೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಆದರೆ ಭಾರತ ಹೇಳಿದೆ ಜಮ್ಮು ಕಾಶ್ಮೀರಕ್ಕೆ ಬರುವುದು ಅಷ್ಟು ಸುಲಭ ಅಲ್ಲ, ಬನ್ನಿ ನಾವು ನೋಡ್ತೀವಿ ಅಂತ. ನಮ್ಮದು ಪಾಕಿಸ್ತಾನದ ಸುಧಾರಣೆಗೆ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಚೀನಾ ಹೇಳಿದ್ದಕ್ಕೆ ಭಾರತ ಥ್ಯಾಂಕ್ ಯು, ನಿಮ್ಮ ಪಡೆ ನೀವು ಇರೋದು ಕಲ್ತ್ಕೊಳ್ಳಿ ಅಂತ ಹೇಳಿದೆ. ಸರ್, ಸಿಕ್ಕಿಂ ಬಿಟ್ಟೀಗ ಕಾಶ್ಮೀರದತ್ತ ಯಾಕೆ ತಲೆನೋವು ಸರ್ ಚೀನಾಗೆ? ಕಿರಿಕ್ ಕಾಲು ಎಳಿಬೇಕು, ಚುಚ್ಚೋದು, ಕಾಲು ಎಳಿಬೇಕು ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಬಟ್ ಈಗ ಚೀನಾ ಒಂದು ಕಡೆ ಕಾಶ್ಮೀರದಲ್ಲಿ ತಲೆನೋವು, ಇನ್ನೊಂದು ಕಡೆ ಆಫ್ರಿಕಾ ಮೂಲಕವಾಗಿ ನಮ್ಮ ಮೇಲೆ ದಾಳಿ ಮಾಡೋಕೆ ಸಜ್ಜು ಮಾಡ್ತಾ ಇಲ್ವಾ? ಸಿಕ್ಕಿಂ ಅಥವಾ ಈಗ ಬರ್ಮಾದ ಹತ್ರ ಆಗಿರುವಂತಹ ಭೂತಾನ್ ಹತ್ರ ಆಗಿರುವಂತಹ ಟ್ರೈ ಜಂಕ್ಷನ್ ಗಲಾಟೆ ಏನಿದೆ, ಇದು ನಾವು ಸೃಷ್ಟಿ ಮಾಡಿರೋದಲ್ಲ, ಭೂತಾನೇ ಹೇಳ್ತಿರೋದು. ಇನ್ನೊಂದು ದೇಶ, ನಾವೇ ಹೇಳ್ತಿರೋದಲ್ಲ. ಪಾಕಿಸ್ತಾನ ಮತ್ತು ಕಾಶ್ಮೀರದ ವಿಚಾರದಲ್ಲಿ ಯಾವ ಥರದ್ದು ಮೂರನೇ ದೇಶ ಇಲ್ಲ ಇದರಲ್ಲಿ. ಚೈನಾ ಹ್ಯಾಸ್ ನೋ ರೋಲ್ ಟು ಪ್ಲೇ. ಅಲ್ಲ, ನಾನೀಗ ಅದನ್ನು ಸರಿಪಡಿಸ್ತೀನಿ. ಬೇಡ, ಹೂ ಆರ್ ಯು? ಅಲ್ಲ, ನಮಗೂ ಟಿಯಾಮಿನ್ ಸ್ಕ್ವೇರ್ ನಲ್ಲಿ ನಡೆಸಿದಂತಹ ಪ್ರಜಾಪ್ರಭುತ್ವವಾದಿಗಳನ್ನ ದಮನ ಮಾಡಿ ಬಗ್ಗು ಬಡಿದು ನೊಬೆಲ್ ಲಾರಿಯಟ್ಟಿಗೆ ಕೊಡಬಾರದ ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ಅವನನ್ನು ಸಾವುಗೆ ತಂದು ನಿಲ್ಲಿಸಿದ್ದಾರೆ. ಅವನಿಗೆ ಟ್ರೀಟ್ಮೆಂಟ್ಗೂ ಬಿಡ್ತಿಲ್ಲ. ನೊಬೆಲ್ ಅವನು ಟ್ರೀಟ್ಮೆಂಟ್ಗೂ ಬಿಡ್ತಿಲ್ಲ. ಇವತ್ತು ಬರ್ತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಟ್ರೀಟ್ಮೆಂಟ್ಗೂ ಬಿಡ್ತಿಲ್ಲ. ಅವನ ಹೆಂಡತಿ ಗೊಳೋನ್ ಬಡ್ಕತಿದ್ದಾಳೆ. ಇದು ನಿಮ್ಮ ದೇಶ, ನೀವು ಬಗ್ಗು ಬಡದಿದ್ದಕ್ಕೆ ಪ್ರಜಾಪ್ರಭುತ್ವವಾದಿಗಳ ಪರವಾಗಿ ನಾವು ನಿಮ್ಮ ದೇಶದಲ್ಲಿ ಎಲ್ಲವನ್ನೂ ಸರಿಪಡಿಸಿಕೊಡುತ್ತೇವೆ ಅಂತ ನಾವು ಹೇಳ್ಬೇಕು ಅವಿಗೆ. ಅಲ್ಲ ಸರ್, ಗಡಿಯಲ್ಲಿ ಇದೆಯಲ್ಲ ಸರ್, ನಾವು ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ ಇಷ್ಟು ವರ್ಷಗಳಿಂದ ಪಾಕಿಸ್ತಾನ ಮತ್ತು ಭಾರತ ಗಡಿಯಲ್ಲಿ. ನಾವು ಸರಿಪಡಿಸ್ಕೊಳ್ಳಲ್ಲ ಅಂತ ಹೇಳೇ ಇಲ್ಲ. ಕೋತಿಗಳ ಜೊತೆ ಆಲ್ ರೈಟ್, ಹಂಗನ್ಬಿಟ್ಟು ರಷ್ಯಾ ಮತ್ತು ಅಮೆರಿಕ ಜಗಳ ಆಡ್ಕತ್ತಿದ್ದಾರೆ ಅನ್ಬಿಟ್ಟು ಚೈನಾ ಹೇಳಿ ನೀವಿಬ್ಬರ ಮಧ್ಯೆ ನಾನು ಬಂದು ಸೆಟ್ಲ್ ಮಾಡ್ಕೊಳ್ಳ ಅಂತ ಹೇಳಿ ಸರ್, ಹೇಳ್ರಿ ಸರ್, ಇದು ಗಡಿಯಲ್ಲಿ ಹೇಳ್ರಿ. ಕತಾರ್ ಒಂದ್ ನಿಮಿಷ ಇರ್ರಿ. ಕತಾರ್ ಮೇಲೆ ಸೌದಿ ಅರೇಬಿಯಾ, ಈಜಿಪ್ಟು, ಬಹರೇನು, ಎಮಿರೇಟ್ಸ್ ದೇಶಗಳೆಲ್ಲರೂ ದಿಗ್ಬಂಧನ ಹಾಕೊಂಡಿದಾರಪ್ಪ. ಹೇಳು, ನಾವು ಸಮಾಧಾನ ಮಾಡೋದಾ ಇಲ್ಲ ಅಂತ ಹೇಳು. ಅಂದ್ರೆ ಇದೊಂದು ಕುತಂತ್ರ. ಹೈಸ್ಕೂಲ್ ಹೆಡ್ ಮಾಸ್ಟ್ರ ಅಲ್ಲ, ಇದರಿಂದ ಏನಾದ್ರೂ ಲಾಭ ನೋಡ್ತಾ ಇದೆಯಾ? ನೀನ್ ಕರೆದಿದ್ವ ನಾವು ಬಾಯಿಲಿ ಅಣ್ಣ ಅಂತ ನಿನ್ಗೆ? ಇದೆಂಥದ್ದು ಇಲ್ಲ ಇರಿ, ಇದರಲ್ಲಿ ಬಹಳ ಸರಳ. ಚೈನಾಗೆ ಇದು 19ನೇ ಶತಮಾನದಿಂದ ಬಂದಿರುವ ಸಮಸ್ಯೆ. ಚೀನಿಯರು ಯಾವ್ಯಾವಾಗ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ ಆಗೆಲ್ಲ ಬರೀ ಅವರ ಸಾಮರ್ಥ್ಯ ಮತ್ತು ಪ್ರಭುತ್ವ ಸ್ಥಾಪನೆಗೆ ಕೈ ಹಾಕಿಲ್ಲ. ಅವರು ತಮ್ಮ ಟೆರಿಟರಿಯನ್ನು, ತನ್ನ ಭೂಭಾಗವನ್ನು ಹೆಚ್ಚು ಮಾಡೋದ್ರಲ್ಲೇ ಒನ್ ಚೈನಾ ಪಾಲಿಸಿ ಅವ್ರದ್ದು ಇದೆಯಲ್ಲ, ಅವ್ರ ಪ್ರಕಾರ ಎಲ್ಲ ಚೈನಾನೇ ಅವ್ರಿಗೆ. 19ನೇ ಶತಮಾನದ ಕಾನ್ಸೆಪ್ಟ್ ಇದೆ ಅವ್ರದ್ದು, ಇವತ್ತಿಂದಲ್ಲ ಇದು. ಹಾಗಾಗಿ ಅವರಿಗೆ ಭಾರತ ಎರಡು ರೀತಿಯಲ್ಲಿ, ಒಂದು ಈ ಭಾಗದಲ್ಲಿ ನಾನು ಒಂದು ರೀತಿ ಅಮೆರಿಕ ಇದ್ದಂಗೆ ದೊಡ್ಡಣ್ಣ ನಾನೇ ವರ್ಲ್ಡ್ಗೆ ಇವತ್ತು ಅನ್ನೋ ಥರ ಅವ್ರಿಗೊಂದು ಭ್ರಮೆ. ಎರಡನೇದು, ಭಾರತ ಪ್ರತಿಸ್ಪರ್ಧಿಯಾಗಬಹುದಾದ ಎಲ್ಲ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಮ್ಮನ್ನು ಕಿರಿಕ್ ಮಾಡೋದು ಹೆಂಗೆ, ಕಿತಾಪತಿ ಮಾಡ್ತಾ ಇದ್ರಾಯ್ತು. ಮೂರನೇದು, ನಮ್ಮ ಅವರ ನಡುವೆ ಈ ಗಡಿಯನ್ನು ನಡೆದಿರೋ ಸಮಸ್ಯೆ ಇವತ್ತಿಂದ ಅಲ್ಲ, 60ರಿಂದಾನೂ ಇದೆ. ಏನು ಇವತ್ತಿಂದ ಅಲ್ವಲ್ಲ, ಇವತ್ತ್ಯಾಕೆ ಈ ಪರಿಪಾಲನೆಗೆ ಬಂತದು?
ಅಲ್ಲ ಅದು ಆಗ್ಲಾರ್ದಕ್ಕೆ ನಾನು ಬರ್ತೀನಿ ಅಂತ ಕೇಳ್ತಾ ಇರೋದು. ಪಾಕಿಸ್ತಾನ ಕಾಶ್ಮೀರದ್ದಲ್ಲ ನಾನು ಹೇಳ್ತಿರೋದು, ಅದನ್ನೇ ನಾನು ಹೇಳ್ತಿರೋದು. ಚೈನಾನಲ್ಲೂ ಒಂದು ಪ್ರಾಂತ್ಯದಲ್ಲಿ ಪ್ರತ್ಯೇಕ ಆಗಲಿಕ್ಕೆ ಒಂದು ಹೋರಾಟ ನಡೀತಾ ಇದೆ. ಹಂಗಾರೆ ಅದನ್ನ ನಾವು ಸಪೋರ್ಟ್ ಮಾಡ್ಬೇಕಾ? ಹಂಗ ನಾವ್ ಹೇಳ್ಬೇಕು ಚೈನಾಗೆ, ಅದು ಆ ಪ್ರತ್ಯೇಕ ಪ್ರಾಂತ್ಯದವ್ರು ಒಂದು ಫೈಟ್ ಮಾಡ್ತಾ ಇದಾರಲ್ಲ, ಅವ್ರದ್ದು ನಾವು ಬಂದು ಸೆಟ್ಲ್ ಮಾಡ್ಕೊಡ್ತೀವಿ ಅಂತ ಹೇಳೋಣ. ಟಿಬೆಟ್ನಲ್ಲಿ ದಲೈ ಲಾಮಾ ಅಥವಾ ಸ್ಥಳೀಯರೇನಿದ್ದಾರೆ ಆಕ್ರಮಣಶಾಲಿಯಾಗಿ ಹೋಗಿ ಕೂತ್ಕೊಂಡಿರುವಂತ ಚೈನಾದಿಗೆ ನಾವ್ ಹೇಳ್ಬೇಕಾ? ಈಗ ನಾವು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಶ್ರಯ ಕೊಟ್ಟಿದ್ದೀವಿ ಹೊರತು ನಾವು ಹೋಗ್ಬೇಕಾದಕ್ಕೀಗ? ದ್ಯಾಟ್ ಇಸ್ ವಾಟ್ ಇಸ್ ದ ಕ್ವಶನ್. ಚೈನಾಗೆ ಪ್ರಿನ್ಸಿಪಲಿ ಇರೋದು ಭಾರತದ ಕಾಶ್ಮೀರದ ಮೇಲೆ ಬಂದ್ಬಿಟ್ಟು ಮಾಡ್ಬಿಡ್ತಾರೆ ಅನ್ನೋಕೆ, ಅದೇನು ಕಳ್ಳೆಕ ಬೀಜ ಹಿಂಗೆ ನಡ್ಕೊಂಬಂದ್ಬಿಡಕ್ಕೆ, ಅದೇನು ವಾಕಿಂಗ ಕಬ್ಬನ್ ಪಾರ್ಕಲ್ಲಿ ನಡ್ಕೊಂಡು ಹೋದಂಗೆ ಅದು ಹೆಂಗೆ? ಹಂಗೆಲ್ಲ ಆಗ್ಬಿಡಲ್ಲ. ಅಲ್ಲಿ ಎರಡು ದೇಶಗಳ ನಡುವೆ ಇರುವ ಗಡಿ ವಿಚಾರ ಇದು ಇತ್ಯರ್ಥ ಆಗಿರುವ ವಿಚಾರ. ಗಡಿ ಮಾರ್ಕ್ ಆಗದೆ ಇರ್ಬೋದು. ಕಾಶ್ಮೀರ ಏನು ಅನ್ನೋದು ಎಲ್ಲರಿಗೂ ಗೊತ್ತು, ಕಾಶ್ಮೀರ ಈ ಕಡೆಗಿದೆ ಅನ್ನೋದು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮದೇ ಅಂತ ನಮ್ಮದು ವಾದ, ಕಾಶ್ಮೀರ ಅಲ್ಲ. ಅದಕ್ಕೆ ಹೇಳೋದು, ಇಂದಿರಾ ಗಾಂಧಿ ಅವರು ಮಾಡಿದ್ದ ಬಹುದೊಡ್ಡ ತಪ್ಪು ಮತ್ತು ಅತ್ಯಂತ ಗ್ರೇಟ್ ಕೆಲಸ ಅಂದರೆ ಪಾಕಿಸ್ತಾನದವ್ರಿಗೆ ಬಾಲ ಕತ್ತರಿಸಿ ಬಿಸಾಕಿದ್ದು ಯುದ್ಧ ಮಾಡಿಬಿಟ್ಟು, ಅಂದರೆ ಬಾಂಗ್ಲಾದೇಶ ಆಗಿದ್ದದು. ಎರಡನೇ ಮಾಡಿದ್ದ ಬಹುದೊಡ್ಡ ತಪ್ಪೇನು ಅಂದರೆ ನಾವು ಹಿಡಿದುಕೊಂಡಿದ್ದ ಭೂಭಾಗವನ್ನು ಬಿಟ್ಕೊಟ್ಟಿದ್ದು. ಒಂದು ಒಳ್ಳೇದು ಒಂದು ಕೆಟ್ಟದ್ದು. ಬಿಟ್ಕೊಡ್ಬಾರ್ದಾಗಿತ್ತು. ಇವರು ಹಿಡಿದು ಬಲಿ ಆಗ್ತಿ ಹೋಗತ್ತ ಕಡೆಗೆ ಏನು ಬೇಕಾಗಿತ್ತು, ಬಿಟ್ಕೊಟ್ಟಿತ್ತು ಅಷ್ಟು ತಪ್ಪು ಅಂತ. ಅವತ್ತು ಹಾಳಾಗೋಗ್ಲಿ, ಬದುಕಂಡು ಸಾಯ್ಲಿ ಅಂದ್ಬಿಟ್ಟು ಕೋತಿಗಳು ಅಂದ್ಬಿಟ್ಟು ಬಿಟ್ಟರು. ಇವತ್ತು ಕಿರಿಕಿ ಇದು. ಈ ಕಿರಿಕ್ ಪಾರ್ಟಿನ ಯೂಸ್ ಮಾಡ್ಕೊಳ್ಳಕ್ಕೆ ಚೈನಾಗೆ ಅದೊಂದು ಅಟೆಂಪ್ಟ್ ಅಷ್ಟೇ ಅವ್ರ ಮೂಲಕ. ಸರ್, ಬಟ್ ಈ ಚೈನಾ ಮತ್ತೆ ಭಾರತದ ನಡುವೆ ಈ ಸಂಬಂಧ ಗಟ್ಟಿಯಾಗಿದೆ, ಇದನ್ನು ಒಡೆದು ಹಾಕ್ಬೇಕು ಅನ್ನೋಕೆ ಈ ಪರಮಾಣು ತಜ್ಞರು ಇರುವಂತವ್ರು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಸರ್. ದಕ್ಷಿಣ ಭಾರತದಿಂದ ಅಣ್ವಸ್ತ್ರಗಳ ಪ್ರಯೋಗ ಆಗಬೇಕು ಅಂತ ಯಾರು ಮಾಡಲ್ರಿ. ಅವ್ರ ಅಸೆಸ್ಮೆಂಟ್ಸ್ ಇಂಥವು 1000 ಅಸೆಸ್ಮೆಂಟ್ಸ್ ಬರ್ತಾನೆ ಇರುತ್ತೆ. ತುಪ್ಪ ಸುರಿಯೋದು ಇಂಥ 1000 ಅಸೆಸ್ಮೆಂಟ್, ಡಿಫೆನ್ಸ್ ಅಸೆಸ್ಮೆಂಟ್ಸ್ ಬರ್ತಾನೆ ಇರುತ್ತವೆ. ಚೈನಾ ಇದನ್ನು ಡೆವಲಪ್ ಮಾಡ್ತಿದೆ, ನಾರ್ತ್ ಕೊರಿಯಾ ಇದನ್ನು ಡೆವಲಪ್ ಮಾಡ್ತಿದೆ, ರಷ್ಯಾ ಇದನ್ನು ಡೆವಲಪ್ ಮಾಡ್ತಿದೆ, ಅಮೆರಿಕ ಮೊನ್ನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದರದ್ದು ಬಹುದೊಡ್ಡ ಮಿಸೈಲ್ ಟು ಮಿಸೈಲ್ ಡೆಸ್ಟ್ರಾಯಿಂಗ್ ಕೆಪಾಸಿಟಿ, ಅಂದರೆ ಆಗಸದಲ್ಲಿ ಬರ್ತಿರುವ ಮಿಸೈಲ್ನ ಕೆಳಗಡೆ ಇನ್ನೊಂದು ಹೊಡೆದು ನಾಶ ಮಾಡುವಂಥ ಅವ್ರದ್ದು ಮಿಸೈಲ್ ಸಿಸ್ಟಮ್ಸ್ ಡೆಸ್ಟ್ರಾಯ್ ಮಾಡಿದೆ. ಈ ಥರ ಡಿಫೆನ್ಸ್ ಬರ್ತಾನೆ ಇರುತ್ತವೆ. ಅದೆಲ್ಲ ಏನು ದೊಡ್ಡದಲ್ಲ. ಅದಕ್ಕೆ ನೀವು ಅದನ್ನ ತುಪ್ಪ ಹಾಕೋದು, ಬೆಂಕಿ ಹಾಕೋದು, ನಿಮ್ ಸಂದರ್ಭ ನೋಡ್ಕೊಂಡು ಅವನು ಸ್ಟೇಟ್ಮೆಂಟ್ ಕೊಡ್ತಾನ ಕೂತ್ಕೊಂಡಿವಲ್ಲ. ಅಸೆಸ್ಮೆಂಟ್ಸ್ ರೀ ಬರ್ತಾ ಇರುತ್ತೆ ಅಷ್ಟೇ. ವೈ ಆರ್ ಯು ಪೀಪಲ್ ಇದು ಯು ಡೋಂಟ್ ಅಂಡರ್ಸ್ಟ್ಯಾಂಡ್? ಹಂಗಿದ್ರೆ ಈ ಕಡೆ ಆಫ್ರಿಕನ್ ಮೂಲಕವಾಗಿ 12 ಯುದ್ಧ ನೌಕೆಗಳನ್ನ ಸಬ್ಮರೀನ್ಗಳನ್ನ ತರೋದು ಯಾಕೆ ಸರ್? ಹಾಗಿದ್ರೆ ಅಯ್ಯೋ, ಈ ಕೆಲಸನ ಪ್ರಪಂಚದಲ್ಲಿ ಎಲ್ಲರೂ ಮಾಡಿದ್ದಾರೆ, ಇವ್ರೊಬ್ರೇನಾ? ಅಮೆರಿಕಾನವರು ನಾವು ವಾರ್ಗೋಗಿದ್ದಾಗ ಪಾಕಿಸ್ತಾನದ ಜೊತೆ ನಮ್ಗೆ ಇದೇ ಸ್ಟೇಟ್ಮೆಂಟ್ ಕಳಿಸಿದ್ರು, ಹೇಗೆ ಮೂವ್ ಮಾಡ್ಬಿಡ್ತೀವಿ ನೋಡಿ ನಿಮಗೆ ಅಂತ. ಮೂವ್ ಮಾಡಿಬಿಟ್ರೆ ಆಯ್ತು. ಹಂಗಾರೆ ನಾವು ತೈವಾನ್ ಕಡೆಯಿಂದಾನೋ ವಿಯೆಟ್ನಾಂ ಕಡೆಯಿಂದಾನೋ ನಾವು ಮೂವ್ ಆಗಬೇಕಾ? ವಿ ಆರ್ ವಿ ಶುಡ್ ನಾಟ್ ಗೆಟ್ ಇನ್ ಟು ದಿಸ್ ಸ್ಮಾಲರ್ ಅಲ್ಲ, ಇದು ಲಾರ್ಜರ್ ಇಶ್ಯೂಸ್. ಚೈನಾ ಒಂದು ವೇಳೆ ಈ ರೀತಿ ಕಾಶ್ಮೀರದ ನಾನು ತಲೆ ಹಾಕ್ಬಿಟ್ಟು ಬಂದ್ಬಿಡ್ಲಾ, ನಾನೇ ಸೈನಿಕರು ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡ್ಬಿಡ್ಲಿ, ಏನು ಮಾಡ್ತೀರಿ ನಿಲ್ಲಿಸ್ಕೊಂಡ್ಬಿಟ್ಟು ನೀವು? ವಿಲ್ ಯು ಸ್ಟಾರ್ಟ್ ಎ ವಾರ್ ಆನ್ ಕಾಶ್ಮೀರ್? ಟುಮಾರೋ ಯು ಕ್ಯಾನ್ ಸೇ ವಿ ವಿಲ್ ಸ್ಟಾರ್ಟ್ ಎ ವಾರ್ ಆನ್. ಬೇಕಾದ್ರೆ ಭೂತಾನ್ ಯಾವುದೋ ಒಂದು ಜಾಗ ಇರುತ್ತೆ, ಅದು ನನ್ನ ಜಾಗ ಅದು ಮಾಡ್ತೀನಿ ಅನ್ಬೋದು. ಕಾಶ್ಮೀರದಲ್ಲಿ ನೀವೇನು ಮಾಡೋದು? ಹೂ ಆರ್ ಯು? ವಾಟ್ ನಿಮ್ಮದು ಲೋಕಲ್ ಸ್ಟ್ಯಾಂಡ್ ಏನಿದೆ ಅದರಲ್ಲಿ? ನಂಬರ್ 2, ಯಾರ ಪರವಾಗಿ? ಭಯೋತ್ಪಾದಕ ರಾಷ್ಟ್ರ ಎಂದು ಇಡೀ ಪ್ರಪಂಚವೇ ಘಂಟಾಘೋಷವಾಗಿ ಪ್ರಕಟ ಮಾಡುತ್ತಿರುವಂಥ ಪಾಕಿಸ್ತಾನದ ಪರವಾಗಿ. ದೆನ್ ಯು ಆರ್ ಎ ಬ್ಯಾಕರ್ ಆಫ್ ಟೆರರಿಸ್ಟ್. ನೀನು ಭಯೋತ್ಪಾದಕರ ಬೆಂಬಲಿಗ. ಹಾಗಾದರೆ ಚೈನಾ ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೊಂದಿನ. ಇವತ್ತು ನಮಗೆ ಪಾಠ ಕಲಿಸ್ಲಿಕ್ಕೆ ಭಸ್ಮಾಸುರ ಇದ್ದಂಗೆ ಪಾಕಿಸ್ತಾನ. ಯಾರದನ್ನು ಪೋಷಿಸುತ್ತಾರೋ ಅವರು ಅದರಿಂದಲೇ ನಾಶವಾಗುತ್ತಾರೆ. ಇಫ್ ಯು ಲಿವ್ ಬೈ ಎ ಬುಲೆಟ್ ಯು ಹ್ಯಾವ್ ಟು ಡೈ ಬೈ ದ ಬುಲೆಟ್. ನೀನು ಬಂದೂಕಿನಿಂದ ಬದುಕುವುದಾದರೆ ಬಂದೂಕಿನಿಂದಲೇ ಸಾಯಬೇಕು, ಅನುಮಾನ ಇಲ್ಲ. ಅದು ಚೈನಾಗೂ ಅನ್ವಯ ಆಗತ್ತಿದ್ರಲ್ಲಿ. ಇಡೀ ಪ್ರಪಂಚವೇ ಹೇಳ್ತಿದೆ ಪಾಕಿಸ್ತಾನ ಎಂತಹ ದೌರ್ಭಾಗ್ಯದ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಆ ದೇಶ. ಇಲ್ಲ ಇದೆ. ಹಾಗಿದ್ದಾಗ ಚೈನಾಗಳಲ್ಲಿ ನಿಂತ್ಕೊಂಡ್ಬಿಟ್ರೆ ಕೇಳ್ತಾರ ಯಾರು? ಏನು ಬೇರೆಯವರೆಲ್ಲ ಕಳಕ ಬೀಜ ತಿಂತಿರ್ತಾರ? ಆಲ್ ರೈಟ್. ನಾವು ಏನು ಬಾಣ ಹೊಡೆದ್ಬಿಟ್ಟು ಹೋಗು ನಿಂತ್ಕೋತೀವ? ಹೌದು, ಯಾರೋ ಹೇಳಿದ್ರು ಕೆನ್ನೆ ಹಿಂಗೆ ಕೊಟ್ಟು ಇನ್ನು ಹೊಡೆಸ್ಕೊತೀವ ನಿಂತ್ಕೊಂಡು, ಹಂಗೆಲ್ಲ ಆಗಲ್ಲ. ಬಟ್ ಈಸ್ ಇಟ್ ನಾಟ್ ಸೀರಿಯಸ್ ಎಟ್ ಆಲ್? ಹಾಗಾರೆ ಇಟ್ ಈಸ್ ಸೀರಿಯಸ್, ನೋ ಡೌಟ್ ಅಬೌಟ್. ದೊಡ್ಡ ನೇಬರು ಭೌಗೋಳಿಕವಾಗಿ ಶಕ್ತಿ ವಿಚಾರದಲ್ಲಿ ಅವ್ರು ನಮಗಿಂತ ಶಕ್ತಿಯಾಗಿ ಇದ್ದಾರೆ, ನಾವು ಇಲ್ಲ ಅಂತೇನಲ್ಲ. ಕೆಲವು ವಿಚಾರಗಳಲ್ಲಿ, ಕೆಲವು ವಿಚಾರದಲ್ಲಿ ಅಲ್ಲ. ನೌಕಾದಳದಲ್ಲಿ ದೇ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗರ್ ದ್ಯಾನ್ ಅಸ್. ನಮ್ಮ ಹತ್ರ 10 ಸಬ್ಮೆರಿನ್ ಇದ್ರೆ ಅವ್ರ 70-100 ಸಬ್ಮೆರಿನ್ ಇರ್ಬೋದು, ಈ ಥರ ಇರುತ್ತೆ. ಐ ಅಗ್ರಿ. ಬಟ್ ಬೇರೆ ವಿಚಾರದಲ್ಲಿ
ಒಂದು ದೇಶವನ್ನು ಆಕ್ರಮಿಸಿಕೊಂಡಾಗ ಸ್ಥಳೀಯರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೋದಕ್ಕೆ ಅನ್ನೋದಕ್ಕೆ ಚೈನಾಗೆ ಆಗಿರೋ ಅನುಭವಕ್ಕಿಂತ ಬೇರೆದು ಬೇಡ. ಅವ್ರಿಗೆ ಗೊತ್ತು ಅನುಭವ. ಜಪಾನ್ ಚೈನಾನ ಆಕ್ರಮಿಸಿದಾಗ ಚೀನಿಯರು ಅನುಭವಿಸಿದಂತಹ ಸಂಕಟಕ್ಕೆ ಇವತ್ತಿಗೂ ಅವರಿಬ್ಬರಿಗೂ ಸಮಾಧಾನ ಆಗಿಲ್ಲ. ಅಲ್ಲಿ ನಾಳೆ ಇಲ್ಲಿ ಬಂದಾಗ ಯು ಥಿಂಕ್ ಪೀಪಲ್ ವಿಲ್ ಅಕ್ಸೆಪ್ಟ್ ದಿಸ್? ಬಂದ್ಬಿಟ್ರೆ ಆಲ್ ರೈಟ್. ಈ ಕುರಿತು ಒಂದಿಷ್ಟು ಅಧ್ಯಯನ ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ. ಏನಿದಾರ ಇತಿಹಾಸ ಸರ್? ಒಂದು ನನಗೆ ಇತಿಹಾಸ ನೀವು ಇಷ್ಟೊತ್ತು ನೀವು ಮಾತಾಡಿದ್ದು ನಾನು ಕೇಳ್ತಾ ಇದ್ದೆ. ಇಟ್ ವಾಸ್ ವಂಡರ್ಫುಲ್ ಅನಾಲಿಸಿಸ್ ಬೈ ಯು. ನನಗೆ ಒಂದು ಈಗ ಅನ್ಸೋದು ಚೈನಾ ಮತ್ತು ಇಂಡಿಯಾ ವಾರ್ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇಫ್ ಯು ಪ್ರಿಪೇರ್ ಫಾರ್ ವಾರ್ ದೇರ್ ವಿಲ್ ಬಿ ನೋ ವಾರ್ ಅಂತ ನಾನು ಯಾವಾಗಲೂ ಅನ್ಕೊಳ್ಳೋದು. ನೀವಿಬ್ರು ಪ್ರಿಪೇರ್ ಆಗಿದ್ದೀರಿ ಅಂತಂದ್ರೆ ವಾರ್ ನಡೆಯಲ್ಲ. ಆದ್ರೆ ಪ್ರಿಪರೇಷನ್ ಇಲ್ಲ ಅಂತಂದಾಗ ಮಾತ್ರ ಶಕ್ತಿವಂತ ನಿಮ್ಮ ಮೇಲೆ ಏರಿ ಹೋಗ್ಲಿಕ್ಕೆ ಪ್ರಯತ್ನ. ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಬಂದಾಗ ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಹಿಸ್ಟ್ರಿ ಅದೇ ಇದೆ. ಆದ್ರೆ ನೋಡಿ ಈಗ ಹೆಂಗಿದೆ ಅಂತಂದ್ರೆ ಕಳೆದ ಒಂದು 8-10 ದಿನಗಳ ಈ ಹಿಸ್ಟ್ರಿ ನೀವು ಗಮನಿಸಿದ್ರೆ ಚೈನಾ ಪ್ರತಿ ಬಾರಿ ನಾನು ಅದು ಮಾಡ್ಬಿಡ್ತೀನಿ, ನಾನು ಇದು ಮಾಡ್ಬಿಡ್ತೀನಿ, ನಾನು ಬಂದ್ಬಿಡ್ತೀನಿ, ನಾನು ಅದು ಮಾಡ್ತೀನಿ ಪ್ರತಿ ಬಾರಿ ಹೇಳ್ತಾ ಇದೆ. ಹೇಳೋದು ಏನು ಅಂತಂದ್ರೆ ಯಾವಾಗ ನಮ್ಮ ಹತ್ರ ಸಾಧ್ಯ ಆಗ್ತೀವೋ ಅದನ್ನ ಮಾತಾಡ್ತಾನೆ ಇರ್ತೀವಿ. ಮತ್ತು ಇಂಟರ್ನ್ಯಾಷನಲಿ ಭಾರತ ಗಾರ್ನರ್ ಮಾಡಿರುವಂತ ಸಪೋರ್ಟ್ ಏನಿದೆ ಇವತ್ತದು ಆಂಟಿ ಚೈನಾ ಮತ್ತು ಜಗತ್ತೆಲ್ಲವೂ ಕೂಡ ತನಗೆ ಲಾಭವಾಗುವುದನ್ನೇ ಗಮನಿಸ್ತಾ ಇರುತ್ತೆ. ಚೈನಾದ ಇಳಿಮುಖ ಸ್ಥಿತಿ ಏನಿದೆಯೋ ಅದು ಜಗತ್ತಿಗೆ ಅನೇಕ ದಿಕ್ಕಿನಿಂದ ಲಾಭ ಇದೆ ಮತ್ತು ಅದು ಬಾರ್ಗೇನಿಂಗ್ ಪವರ್ ನ ಜಗತ್ತು ಜಾಸ್ತಿ ಪಡ್ಕೊಳ್ತಾ ಹೋಗುತ್ತೆ. ಇವತ್ತಿನ ದಿನದಲ್ಲಿ ಚೈನಾಕ್ಕಿರುವಂತ ಬಾರ್ಗೇನಿಂಗ್ ಪವರ್ ಬಹಳ ಸ್ಟ್ರಾಂಗ್ ಆಗಿದೆ. ಈ ಗಡಿ ಕತೆ ಏನ್ ಹೇಳಿ? ಗಡಿ ಕತೆ ಯಾವ ಗತಿ ಈಗಾಗಿರೋ ಗಡಿ ಕತೆ? ಈಗ ಒಂದು ಡೋಕ್ಲಾಮ್ ಸಿಚುಯೇಷನ್ ನಾನು ನೋಡಿದ್ರೆ ಡೋಕ್ಲಾಮ್ ಅಲ್ಲಿ ಇಟ್ ಇಸ್ ಕ್ಲಿಯರ್, ಇಟ್ ಇಸ್ 100% ಕ್ಲಿಯರ್. ಯಾವ್ದೋ ಚಕ್ರವರ್ತಿ ಸುಲಿಬೆಲೆ ಅಲ್ಲಿ ಯಾವ್ದೋ ಫೇಸ್ಬುಕ್ ಈ ತರದ ಯಾವ್ದಾದ್ರು ಹುಡುಗರು ಬಂದು ಹೇಳ್ತಿದ್ರು, ನಾವೆಲ್ಲ ನೋಡಲ್ವಲ್ಲ ಫೇಸು ಲೆಗ್ಗು ಈಕಿ ಬಾಯಿ ಇವೆಲ್ಲ ನೋಡಲ್ವಲ್ಲ, ಬಟ್ ಯಾರೋ ಬಂದು ಹೇಳ್ತಿದ್ರು ನನಗೆ, ಈ ನರೇಂದ್ರ ಮೋದಿ ಅವರು ಚೈನಾ ಪ್ರೆಸಿಡೆಂಟ್ ಬಂದಾಗ ಅದೇನು ಸಾರ್ ಉಯ್ಯಾಲೆಲ್ಲಿ ಕೂರ್ಸ್ಕೊಂಡು ತೂಗಾಡಿಸ್ತಿದ್ರಲ್ಲ, ಹೌದು, ಆಗ ಅವ್ರು ಹೇಳಿದ್ರಂತೆ ಅದೇನೋ ಹೇಳ್ತಾರಂತಲ್ಲ ಹಿಂದಿನಲ್ಲಿ, ಏನ್ ಸರ್ ಅದು ದೋಕ್ಲಾನ ಏನದು ಡೋಕ್ಲಾ ಅವ್ರು ಹೇಳಿದ್ದು ಡೋಕ್ಲಾ ತಗೊಳಪ್ಪ ಅಂದ್ರಂತೆ, ಅದೇನೋ ತಿಂಡಿ ಅಂತಲ್ಲ. ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡು ಯಾಕೆ ನಗ್ತೀರ? ಆದ್ರೆ ಸರ್ ನನಗೆ ಅನ್ಸೋದು ಡೋಕ್ಲಾಮ್ ರೀಜನ್ ನಲ್ಲಿ ಚೈನಾ ಏನ್ ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿದೆ, ಆಬ್ವಿಯಸ್ಲಿ ಚೈನಾ ಯಾಕೆ ಮಾಡತ್ತೆ ಅಂತಂದ್ರೆ ಸ್ಟ್ರಾಟಜಿಕಲಿ ಅವ್ರಿಗೆ ತುಂಬಾ ದೊಡ್ಡ ಹಿನ್ನಡೆ ಆಗಬಲ್ಲಂತ ಸಾಧ್ಯತೆ ಇರೋ ಜಾಗ. ಸರ್ ಚೈನಾ ಈಗಾಗ್ಲೇ ಅದು ಒಂದು ನೇಪಾಳನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿದೆ. ಆಫ್ಟರ್ ಅಲ್ಲಿನ ಈ ಯಾರು ಲೆಫ್ಟಿಸ್ಟ್ ಮೂವ್ಮೆಂಟ್ ಅಥವಾ ಇನ್ನು ಪಕ್ಕ ಹೇಳೋದಾದ್ರೆ ಈ ಮಾವೋವಾದಿಗಳ ಸರ್ಕಾರ ಎಲ್ಲ ಬಂತು ಅಂದಾಗ ನೇಪಾಳ ಅವ್ರು ಹೇಳಿದಂತೆ ಕೇಳುವಂತ ರಾಷ್ಟ್ರ. ಬಾಂಗ್ಲಾದಲ್ಲಿ ಅವ್ರ ಕೈ ತುಂಬಾ ಮಟ್ಟಿಗೆ ಕಳೆದು ಹೋಗಿದೆ. ಈಗ ಮಯನ್ಮಾರ್ ಅಲ್ಲಿ ಭಾರತದ ಶಕ್ತಿ ಸ್ವಲ್ಪ ಜಾಸ್ತಿ ಆಗಿದೆ. ಇವೆಲ್ಲವನ್ನು ಗಮನ ಇಟ್ಕೊಂಡು ನೋಡಿದ್ರೆ ಚೈನಾಕ್ಕೆ ನಿಧಾನವಾಗಿ ನಮ್ಮ ಸುತ್ತಲೂ ಇದ್ದಂತ ಶಕ್ತಿ ಕಡಿಮೆ ಆಗ್ತಿದೆ. ಅದು ಸ್ಟ್ರಾಟಜಿಕಲಿ ಒಂದು ಅಡ್ವಾಂಟೇಜ್ ತಗೋಬೇಕು ಅಂದ್ರೆ ಡೋಕ್ಲಾಮ್ ರೀಜನ್ ಅಲ್ಲಿ ದೊಡ್ಡ ಏರಿಯಾನ ತಾನು ತನ್ನ ವಶಕ್ಕೆ ತೆಗೆದುಕೊಳ್ಳಲೇಬೇಕು. ಈ ಹಿಂದೆ ಅದು ಹಂಡ್ರೆಡ್ಸ್ ಆಫ್ ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿತ್ತು ಭೂತಾನ್ ಜೊತೆಗೆ, ಜಸ್ಟ್ ಸ್ಟ್ರಾಟಜಿಕಲಿ ಒಂದು ಸ್ಟ್ರಾಂಗೆಸ್ಟ್ ಹೋಲ್ಡ್ ಪಡ್ಕೊಳ್ಳಿಕ್ಕೋಸ್ಕರ. ಐ ಡೋಂಟ್ ಥಿಂಕ್ ಈಗ ಇಡೀ ಜಗತ್ತು ಏನು ನೋಡ್ತಾ ಇರುವಂತ ಮೂವ್ಮೆಂಟ್ ನೋಡಿದ್ರೆ ನನಗದು ಈಗ ಆಗುವಂತ ಲಕ್ಷಣ ಕಾಣ್ತಿಲ್ಲ ಅಂತ ಅನ್ಸುತ್ತೆ. ಆಲ್ ರೈಟ್, ಲೆಟ್ ಅಸ್ ಸಿ ಏನಾಗತ್ತೆ ಅಂತ. ನಾವು ಎಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾ ಇರೋಣ ಕೂತ್ಕೊಂಡು. ಇಲ್ಲ ಸರ್, ಈಗ ಒಂದು ಗಮನಿಸೋದು, ನಾನು ಹೇಳೋದು ಚೈನಾ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದೆ, ಅದನ್ನ ನಾವು ಗಮನಿಸಲೇಬೇಕೇನು ಅಂದ್ರೆ ನೀವ್ ಹೀಗ್ ಮಾಡೋದಾದ್ರೆ ನಾನು ಯಾಕೆ ಕಾಶ್ಮೀರದಲ್ಲಿ ಬರಬಾರ್ದು ಅಂತ. ಆಸ್ ಎಫ್ ಇಷ್ಟು ದಿನ ನಾನು ಕಾಶ್ಮೀರದಲ್ಲಿ ತಲೆನೇ ಹಾಕ್ಲಿಲ್ಲ ಅನ್ನೋದು ತೋರಿಸೋ ಪ್ರಯತ್ನ. ಆದ್ರೆ ಚೈನಾ ಇಷ್ಟು ದಿನ ಪಾಕಿಸ್ತಾನಕ್ಕೆ ಇನ್ಸ್ಟಿಗೇಟ್ ಮಾಡ್ತಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆಕ್ಚುಲಿ ಚೈನಾಕ್ಕಿರೋ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಭಾರತ POK ಯಲ್ಲಿ ಕೈ ಹಾಕಿ POK ಅನ್ನು ಮುಕ್ತಗೊಳಿಸುವಂತ ಒಂದು ಪ್ರಯತ್ನ ಏನ್ ಮಾಡ್ತಿದೆ ಅದು ಚೈನಾಕ್ಕೆ ದೊಡ್ಡ ಹೊಡೆತ. ಯಾಕೆಂದ್ರೆ ಅದಾಗ್ಲೇ ಅದು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ OBOR ಒನ್ ಬೆಲ್ಟ್ ಒನ್ ರೋಡ್ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಇಟ್ ಪಾಸಸ್ ಥ್ರೂ POK. ಒಂದು ಎರಡನೇದು ಇದು ಸಿಂಧನ್ನು ಟಚ್ ಮಾಡುತ್ತೆ ಮತ್ತು ಬಲೂಚಿಸ್ತಾನ್ ಟಚ್ ಮಾಡುತ್ತೆ. ಭಾರತ ಅದಾಗ್ಲೇ ಇಲ್ಲೆಲ್ಲ ಕೈ ಆಡಿಸಿ ಇದನ್ನು ಸೆಪರೇಟ್ ಮಾಡುವಂತ ಪ್ರಯತ್ನ ಏನಿದೆ ಹಾಗೇನಾದ್ರೂ ಆಗ್ಬಿಟ್ರೆ ಸಿಂಧ್ ಪ್ರತ್ಯೇಕ, ಬಲೂಚಿಸ್ತಾನ್ ಪ್ರತ್ಯೇಕ, POK ಪ್ರತ್ಯೇಕ ಅಂತ ಗಲಾಟೆ ಶುರುವಾಗ್ಬಿಟ್ರೆ ಚೈನಾದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಚೈನಾಕ್ಕೆ ಈಗ ಬೇಕಾಗಿರೋ ಡೋಕ್ಲಾಮು ಅಲ್ಲ, ಕಾಶ್ಮೀರನೂ ಅಲ್ಲ. ನಾವು POK ನಾವು ಬಿಟ್ಬಿಡ್ತೀವಿ ಅಂತ ಏನಾದ್ರು ಒಂದ್ ಮಾತು ಹೇಳ್ಬಿಟ್ರೆ ಚೈನಾ ಇನ್ಯಾವತ್ತೂ ಈ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಕಿರಿಕ್ ಸ್ಟಾರ್ಟ್ ಆಗಿರೋದು ಒನ್ ಬೆಲ್ಟ್ ಒನ್ ರೋಡ್ OBORದು. ನಾವು ಅದರಲ್ಲಿ ಪಾಲ್ಗೊಳ್ಳಲಿಲ್ಲ ಏಕೈಕ ರಾಷ್ಟ್ರವಾಗಿ. ಉಳಿದವರೆಲ್ಲ ಪಾಲ್ಗೊಂಡ್ರು, ನಾವು ಅದಕ್ಕೆ ತಲೆಬಾಗಿ ನಮಸ್ಕರಿಸಿ ಹೋಗಬೇಕು ಅಂತ ಅದರ ಬಯಕೆ ಆಗಿತ್ತು. ನಾವು ಅದಕ್ಕೆ ಒಪ್ಪಲಿಲ್ಲ ಅಷ್ಟೇ.
ಸರ್ ಪಾಲ್ಗೊಳ್ಳದೆ ಇರೋದು ಒಂದ್ ಪಾರ್ಟ್ ಆದ್ರೆ ಇಟ್ ವುಡ್ ಹ್ಯಾವ್ ನೆವರ್ ಕೇರ್ಡ್ ಸರ್. ಆದ್ರೆ ನಾವು POK ಆಟ ಆಡ್ತಿದೀವಲ್ಲ, ಈಗ ನಾವೇನು ಅವರಿಗೆ ಆ POK ಒಂದು ಪ್ರತ್ಯೇಕತಾವಾದಿ ರಾಷ್ಟ್ರದ ಕಲ್ಪನೆಗೆ ತುಪ್ಪ ಸುರಿದು ಅಲ್ಲೊಂದು ಪ್ರತ್ಯೇಕತಾವಾದದ ಕಲ್ಪನೆಯನ್ನು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ಒಂದು ಪ್ರತಿಭಟನೆ ಆಗಿದೆ POK ಅಲ್ಲಿ, ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಈ ಪ್ರತಿಭಟನೆ ಹಿಂದೆ ಭಾರತ ಇದೆ ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ. ಹಾಗೇನಾದ್ರೂ ಆಗ್ಬಿಟ್ರೆ POK ಪ್ರತ್ಯೇಕ ರಾಷ್ಟ್ರ ಆಯ್ತು ಅಂತಂದ್ರೆ ಚೈನಾಕ್ಕೆ ಇನ್ನೊಂದು ದೊಡ್ಡ ಹೊಡೆತ. ಅವ್ರು POK ಹೋಲಿಸ್ಕೊಳ್ಬೇಕು. ಆದ್ರೆ POK ಪ್ರತಿಭಟನೆಗೆ ಪೂರ್ತಿ ಭಾರತ ತುಪ್ಪ ಸುರಿದಿದ್ದೆ ಆದ್ರೆ POK ನಮ್ ಪರವಾಗಿದ್ದು ಚೈನಾದಿಂದ ನಮ್ಗೆ ಏನು ಬೇಡ ಅಂತ ಹೇಳ್ಬಿಟ್ರೆ ಅವ್ರಿಗೆ ಒಂದು ದೊಡ್ಡ ಹೊಡೆತಾಗಿ ಆ ರೂಟ್ ಚೇಂಜ್ ಮಾಡಿ ಇವೆಲ್ಲವೂ ರಗಳೆನ ಅವ್ರ ಸತ್ಯದ ಮಟ್ಟಿಗಂತೂ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಲೂಚಿಸ್ತಾನದಲ್ಲಿ ಚೀನಿಯ ಇಬ್ರು ಸೈನಿಕರನ್ನ ಹೊಡೆದು ಉರುಳಿಸಿದ್ಯಲ್ಲ ಆ OBOR ನ ಹಿನ್ನೆಲೆಯಲ್ಲಿ, ಅದು ದೊಡ್ಡ ಹೊಡೆತ ಚೀನಾಕ್ಕೆ ಬರಲಿರೋ ದಿನಗಳ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅದು ಅಂತ. ಹೀಗಾಗಿ ಚೈನಾ ಭಾರತ ತನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತಂದ್ರೆ ಬಲೂಚಿಸ್ತಾನ ಮತ್ತು POKಗಳು ಬಾಯಿ ಮುಚ್ಕೊಂಡಿರ್ತವೆ ಅಂತ ಭಾವಿಸುತ್ತೆ ಅಂತ. ಇದಕ್ಕೋಸ್ಕರ ಕಿರಿಕಿರಿ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಿಮ್ಮ ಅಭಿಪ್ರಾಯ ಅಥವಾ ಮಾಹಿತಿಗಳಿಗೋಸ್ಕರ. ಆಲ್ ರೈಟ್, ಇದಿಷ್ಟು ಕತೆ, ಅರ್ಥ ಆಯ್ತಾ? ಹಂಗಾಗಿ ನಾಳೆ ಬೆಳಿಗ್ಗೆ ಯುದ್ಧ ಆಗತ್ತೆ ಅಂತಲ್ಲ, ಯುದ್ಧದ ಪರಿಣಾಮಗಳನ್ನು ಚೈನಾಗೂ ಅರಿವಿದೆ, ಇಂಡಿಯಾಗೂ ಅರಿವಿದೆ ಇದ್ರದ್ದು. ಬಟ್ ಅದ್ರ ತಯಾರಿ ಮಾಡ್ಕೊಂಡಿದ್ದ ತಯಾರಿ ಎಲ್ಲರೂ ಯಾವಾಗಲೂ ತಯಾರಿನೇ ಆಗಿರ್ತಾರೆ ಸರ್. ಅಲ್ಲ ಸರ್, 2013ರಲ್ಲಿ CAG ರಿಪೋರ್ಟ್ ಕೊಡುತ್ತೆ, ಅವತ್ತಿನ ದಿನದಲ್ಲಿ ಏನಾದ್ರೂ ನಮ್ಗೆ ವಾರ ಆಗ್ಬಿಟ್ಟಿದ್ರೆ 10 ದಿನ ಅಷ್ಟೇ ನಮ್ಮ ಹತ್ರ ಶಸ್ತ್ರಗಳಿದ್ದು ಅಂತ. ಅದಕ್ಕೆ ಬಹಳ ಕ್ರಮಗಳನ್ನು ಆಮೇಲೆ ತಗೊಂಡಾಗಿದೆ. ಇವತ್ತು ಒಂದು ಕ್ರಮ ತಗೊಂಡಿದ್ದಾರೆ ಟು ಬೈಪಾಸ್ ಸರ್ಟನ್ ಥಿಂಗ್ಸ್ ಹೋಗಿ ಅಂದ್ಬಿಟ್ಟು. ಅದಾಗಲೇಬೇಕು ಅಂದಾಗ ಒಂದು ದೇಶವಾಗಿ ಭಾರತ ಯಾವ ರೀತಿ ಸಜ್ಜಾಗಬೇಕು ಆಗುತ್ತೆ, ಏನು ಆಗದೇ ಇಲ್ಲ ಅಂತಲ್ಲ ಅಲ್ವಾ. ಒಂದು ಆಗಲೇಬೇಕು ಅಂತ ಆದಾಗ ಆಗ್ತಾರೆ. ಅಫ್ಕೋರ್ಸ್ ಒಂದಷ್ಟು ಲಾಕ್. ಚೈನಾ ಕಡೆ CAG ರಿಪೋರ್ಟ್ ಏನು ನೀವು ನೋಡಿದ್ರಾ? ನೀವು ನೋಡಿದ್ರಾ ಚೈನಾ ಕಡೆ CAG ರಿಪೋರ್ಟ್? ಹಂಗಾರೆ ಹಂಗಲ್ಲ, ಎಲ್ಲ ರಾಷ್ಟ್ರಗಳುವೆ ಅವುಗಳದ್ದೇ ಆದಂಥ ಸಮಸ್ಯೆಗಳನ್ನು ಹಾಕೊಂಡಿರುತ್ತವೆ ಅಥವಾ ಇರುತ್ತವೆ. ಹಾಗಾಗಿ ನಮಗೂ ಇರಬಹುದು, ನಾವು ಅದನ್ನ ರೆಸ್ಪಾಂಡ್ ಮಾಡ್ಕೋತೀವಿ. ಬಟ್ ಇನ್ನೊಂದು ಸರ್, ಅವರು ರಾಜಕೀಯಕ್ಕೋಸ್ಕರ ಚುನಾವಣೆ ಇದೆ, ಹಾಗಾಗೇ ಚೀನಾ ಈ ರೀತಿಯಾದಂತ ತಕರಾರು ಮಾಡ್ತಾ ಇದೆ ತನ್ನ ಲಾಭಕ್ಕೋಸ್ಕರ ಅಂತ ಹೇಳಿ. ಕಮ್ಯುನಿಸ್ಟ್ ಪಾರ್ಟಿ ಯಾವ ರಾಜಕೀಯ ಅಲ್ಲಿ ಚುನಾವಣೆ ಇದೆಯಲ್ಲ ಸರ್, ಮುಂದಿನ ಬಾರಿ ಇನ್ನೊಂದ್ಸಲ ಅಧ್ಯಕ್ಷ ಆಗಬೇಕು ಅನ್ನೋದು. ಚೈನಾ ದೇಶದಲ್ಲಿ ಭಾರತವನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಅಧಿಕಾರಕ್ಕೇರಬೇಕಾದ ಪ್ರಮೇಯ ಅಲ್ಲಿ ಯಾರಿಗೂ ಇಲ್ಲ. ಪಾಕಿಸ್ತಾನದಲ್ಲಿದೆ, ಚೀನಾಲಿಲ್ಲ. ಕಮ್ಯುನಿಸ್ಟ್ ಪಾರ್ಟಿ, ಸೆಂಟ್ರಲ್ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಅದು ಭಾರತದ ವಿಷಯದಿಂದ ಎಮೋಷನಲಿ ಭಾವನಾತ್ಮಕವಾಗಿ ಒಳಗಾಗಿ ಜಿಪಿಂಗ್ನ ಇನ್ನೊಂದು ಅಧ್ಯಕ್ಷ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋ ಸ್ಟೇಜ್ ಅಲ್ಲ ಅಲ್ಲಿ. ಪಾಕಿಸ್ತಾನದಲ್ಲಿ ಹಾಗಲ್ಲ. ಭಾರತ ಹೆಂಗೆ ಅಂದ್ಬಿಟ್ಟು ಬರೀ ಭಾಷಣ ಬಿಕ್ಕೊಂಡು ಓಡಾಡ್ತಿದ್ರು, ಅವನ್ನೇ ಮಾಡೋಣ ಅಂದ್ಬಿಡ್ಬೇಕಾದ್ರೆ ಮಾಡೋ ಸ್ಟೇಜಲ್ಲಿ ಇರ್ಬೋದು. ಇಂಡಿಯಾಲೂ ಇರ್ಬೋದು, ಬಟ್ ಚೀನಾಲಿಲ್ಲ. ಹಾಗಾಗಿ ದಟ್ ಡಸ್ ನಾಟ್ ಮೀನ್ ಎ ವೆರಿ. ಮತ್ತು ಅಲ್ಲಿ ವೋಟಿಂಗ್ ಆಗಿ ನಮ್ಮ ಥರ ಡೆಮಾಕ್ರೆಟಿಕ್ ಆಗಿ ರೋಡಲ್ಲಿ ಗಲ್ಲಿನಲ್ಲಿ ತಿರುಗಿ ಬಡದಾಡ್ಕೊಂಡು ಕಿರ್ಚಾಡ್ಕೊಂಡು ಎಗರಾಡ್ಕೊಂಡು ಮೈಕಿಡ್ಕೊಂಡು ಭಾಷಣ ಬಿಕ್ಕೊಂಡು ಮಾಡೋ ಚುನಾವಣೆ ಏನದು ಅಲ್ಲ. ಸೆಂಟ್ರಲ್ ಕಾಂಗ್ರೆಸ್ ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ. ಹಾಗಾಗಿ ಅವ್ರಿಗೆ ಈ ಪ್ರೆಷರ್ಸ್ ಇಲ್ಲ. ಚೀನಾನಲ್ಲಿ ಬಹುತೇಕ ಕೆಲಸಗಳು ಯಾಕೆ ಆಗುತ್ತವೆ ಅಂದರೆ ಆ ಕಾರಣಕ್ಕಾಗತ್ವೆ. ಚಾಲೆಂಜ್ ಮಾಡೋಕ್ಕೆ ಡೆಮಾಕ್ರೆಟಿಕ್ ಪ್ರಾಸೆಸ್ ಇಲ್ಲ. ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಎಷ್ಟು ಅದ್ಭುತವೋ ಅಷ್ಟೇ ಕಾಂಪ್ಲಿಕೇಟೆಡ್ಡು, ಭಾಳ ಸಂಕೀರ್ಣ, ಕಚಿಪಿಚಿ ಇರುವಂಥದ್ದು. ಯಾಕಂದರೆ ಪ್ರತಿಯೊಂದಕ್ಕೂ ವಾದ ಪ್ರತಿವಾದಗಳು ನಡೆಯುವಂಥದ್ದು. ಯಾವುದು ಏಕಪ್ರಕಾರವಾಗಿ ಏಕಮುಖೇನವಾಗಿ ತೀರ್ಮಾನವಾಗದಂಥದ್ದು. ರಸ್ತೆ ಬೇಕು ಅನ್ನೋರು ಇದ್ದಾರೆ, ರಸ್ತೆಗೆ ಭೂಮಿ ತಗೋಬೇಡ ಅನ್ನೋರು ಇರ್ತಾರೆ. ಚೈನಾ ಹಂಗಲ್ಲ. 3 ಗಾರ್ಜಸ್ ಡ್ಯಾಮ್ ಅನ್ನ ಕಟ್ಟಿದಾಗ ಸಾವಿರಾರು ಹಳ್ಳಿಗಳನ್ನ ರಾತ್ರೋರಾತ್ರಿ ಆರ್ಮಿಯವರು ಹೋಗಿ ಖಾಲಿ ಮಾಡಿಸಿದ್ದಾರೆ. ಕಾಂಪನ್ಸೇಷನ್ ಇಲ್ಲ, ಮನೆನೂ ಇಲ್ಲ, ನೀರು ಇಲ್ಲ, ನೆಲಾನೂ ಇಲ್ಲ, ಮಣ್ಣೂ ಇಲ್ಲ, ಖಾಲಿಡ್ ಡಮಾರ್. ಬೀಜಿಂಗ್ ಇಂದು ಇದು ನಡೆದಾಗ, ಒಲಿಂಪಿಕ್ಸ್ ನಡೆದಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಜನರನ್ನ ಸುಮ್ಮನೆ ಬಿಸಾಕ್ಬಿಟ್ರು ಆಚೆಗೆ. ಕೇಳೋರಿಲ್ಲ ನಿಮಗೆ. ದ್ಯಾಟ್ ಇಸ್ ದ ಸ್ಟೈಲ್. ಅಲ್ಲೊಂದು ಜಾಗ ಬೇಕು ಅಂದರೆ ಜಾಗ ತಗೊಳ್ಳೋದು ಅಷ್ಟೇ ಕೆಲಸ. ನಮ್ಮ ಥರ ಅಲ್ಲ. ನಮ್ಮ ಥರ ತಗೋಬೇಕು ಅಂದ್ರೂ ಗಲಾಟೆ, ಬೇಡ ಅಂದ್ರೂ ಗಲಾಟೆ, ತಗೊಂಡ್ರು ಗಲಾಟೆ, ತಗೊಳದಿದ್ರು ಗಲಾಟೆ ನಮ್ಮಲ್ಲಿ. ಅದಂಗೆ ಅಂತ. ರೋಡ್ ಇಲ್ದಿರ್ ಜನ ಸಾಯ್ಬೇಕೇನ್ರಿ ಅಂತಾರೆ. ಆಯ್ತಪ್ಪ ರೋಡ್ ಮಾಡೋ ಹಾಳಾಗೋಲಿ ಅಂತ ಅಂದ್ಬಿಟ್ಟು ಅಲ್ಲಿ ರೋಡ್ ಭೂಮಿ ಬಡವ್ರ ಕಿತ್ಕತ್ತಿದಲ್ಲ, ಏನು ಭೂಮಿ ಬಡವ್ರಲ್ಲ ಸಾಯ್ಬೇಕೇನ್ರಿ? ಹೆಂಗೆ ಬೇಕಾದ್ರೂ ತಿರ್ಗತ್ತೆ ನಮ್ಮ ಡೆಮಾಕ್ರಸಿ. ಹಾಗಾಗಿ ಡೆಮಾಕ್ರಸಿನಲ್ಲಿ ಇದು ಎಲ್ಲರ ಮನಸ್ಸನ್ನು ಒಪ್ಪಿಸಿ ಕೆಲಸ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಭಾರತದಂತಹ ರಾಜಕೀಯ ವ್ಯವಸ್ಥೆ ಇದ್ದಾಗ ಅದು ನಾಟ್ಸ್ ನಾಟ್ ಈಸಿ. ಆಗ ನೋಡಿದ್ರೆ ಇಷ್ಟು ಭಿನ್ನತೆ, ಇಷ್ಟು ರಾಜಕೀಯವಾದಂತಹ ವೆರೈಟಿ,
ನಮ್ಮ ಹತ್ರ ವಿವಿಧತೆ ಇರುವಂಥ ಜಾಗ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇರಬಹುದಾದ ಸಮಸ್ಯೆಗಳು, ಇವೆಲ್ಲದರ ಮಧ್ಯೆ ಇಂಡಿಯಾ ಮತ್ತು ಭಾರತವೆಂದೇ ಇಂಡಿಯಾವೆಂದೇ ಥಿಂಕ್ ಮಾಡೋದೇ ಭಾಳ ದೊಡ್ಡ ವಿಚಾರ ನಮ್ಮದು, ಭಾಳ ದೊಡ್ಡ ವಿಚಾರ. ಚೈನಾಗ ಆ ಸಮಸ್ಯೆ ಇಲ್ಲ, ಅಲ್ಲಿ ಹೇಳೋನಿಲ್ಲ ಕೇಳೋನಿಲ್ಲ, ಅಲ್ಲಿ ಯಾರು ಜೀನು ಇಲ್ಲ ಪಿಂಗೂ ಇಲ್ಲ, ಯಾರು ಹೋಗಿ ನಾಳೆ ಬೆಳಗ್ಗೆ ಎಲೆಕ್ಷನ್ ನಿಲ್ಲಬೇಕಾಗಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರೇ ಏನು ಮಾಡ್ತಿದ್ದೀರಿ ಅಂತೆಲ್ಲ ಅಂದ್ಬಿಟ್ಟು ನಾವು ಡಾಟ್ ಬೂಟ್ ಬಡ್ ಅಂತೆಲ್ಲ ಗಲಾಟೆ ಸೆಟ್ ಮಾಡಿದ್ರೆ, ಅಲ್ಲಿ ಓಟ್ ಕೇಳಕ್ಕೆ ಹೋದಾಗ ಜನನು ಅದನ್ನೇ ಕೇಳ್ತಾರೆ, ಸುಮ್ಮನಿರಪ್ಪ ಅದೇನು ನೋಡ ಅಡ್ಜಸ್ಟ್ ಮಾಡ್ಕೊಂತಾರೆ. ಅಲ್ಲಿ ಯಾರು ಓಟ್ ಕೇಳೋರು, ಓಟ್ ಕೊಡೋರು ಯಾರು, ಕೇಳೋರು ಯಾರು? ಆಡಿದ್ದೆ ಆಟ. ಹಾಗಾಗಿ ಡೋಂಟ್ ಟೆಲ್ ಮಿ ಇಂಡಿಯಾ ಇಶ್ಯೂ ಅಲ್ಲಿ ಬರ್ಬೋದು, ಬಟ್ ಇಂಡಿಯಾಕ್ಕೆ ಪಾಠ ಕಲ್ಸಕ್ಕೆ ಪಾಕಿಸ್ತಾನ ಟೂಲ್ ಮಾಡ್ಕೋತಿದ್ದಾರೆ. ಬಟ್ ಪಾಕಿಸ್ತಾನ ಸಪೋರ್ಟ್ ಮಾಡೋವಂಥ ಚೈನಾಗೆ ಯಶಸ್ಸು ಸಿಗಲಾರದು. ಬಿಕಾಸ್ ಅಂತಾರಾಷ್ಟ್ರೀಯವಾಗಿ ಎಲ್ಲ ದೇಶಗಳಿಗೂ ಗೊತ್ತು ಪಾಕಿಸ್ತಾನ ಎಂಥ ರೋಗ ದೇಶ ಅಂತ, ಎಂಥ ಲಫಂಗ್ರ ದೇಶ ಅಂತ, ಎಂಥ ಕಚಡಗಳ ದೇಶ ಅಂತ. ಹೇಗೆ ಒಂದು ದೇಶವಾಗಿ ಅದು ವೈಫಲ್ಯವನ್ನು ಕಂಡಿದೆ ಅಂತ ಎಲ್ಲರಿಗೂ ಗೊತ್ತು. ತಮಿಳುನಾಡು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ ಶಶಿಕಲಾ ಈಗ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಕಂಪನವನ್ನ ಸೃಷ್ಟಿಸಿದ್ದಾರೆ. ಆದಾಯ ಕುಂಬಿರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ವಿಶೇಷ ಕೋರ್ಟ್ನಿಂದ ಶಿಕ್ಷೆಗೊಳಗಾಗಿರುವಂತಹ ಶಶಿಕಲಾ ಅವರನ್ನ ಬೆಂಗಳೂರು ಹೊರವಲಯದ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. ಈಗ ಶಶಿಕಲಾರಿಂದ ದೇಶದ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರು ಪಡೆದಿರುವಂತಹ ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಈಗ ಖಾಕಿ ಕದನಕ್ಕೆ ನಾಂದಿಯಾಗಿದೆ. ಅಪರಾಧಿ ಶಶಿಕಲಾಗೆ ಜೈಲಿನ ಒಳಗೆ ಐಷಾರಾಮಿ ವೈಭೋಗದ ಜೀವನವನ್ನ ಕಲ್ಪಿಸಲಾಗಿದೆ. ಇದಕ್ಕಾಗಿ ಕಾರಾಗೃಹ ಇಲಾಖೆ ಡಿಜಿಪಿ ಸತ್ಯನಾರಾಯಣ ರಾವ್ ಅವರು ಶಶಿಕಲಾರಿಂದ 2 ಕೋಟಿ ಪಡೆದಿದ್ದಾರೆ ಅಂತ ಕಾರಾಗೃಹ ಡಿಐಜಿ ಡಿ ರೂಪಾ ಗಂಭೀರ ಆರೋಪವನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಈ ಸುದ್ದಿ ಈಗ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡಿನ ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಭಾರಿ ಚರ್ಚೆ ಆಗಿದೆ. ಜುಲೈ 10ರಂದು ಸೆಂಟ್ರಲ್ ಜೈಲ್ಗೆ ಭೇಟಿ ನೀಡಿದಾಗ ಈ ಎಲ್ಲ ವ್ಯವಸ್ಥೆ ನನ್ನ ಗಮನಕ್ಕೆ ಬಂತು ಅಂತ ಅವರು ತಮ್ಮ ಒಂದು ರಿಪೋರ್ಟು, ಒಂದು ವರದಿ, ಒಂದು ಕಾಗದದಲ್ಲಿ ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೆ ಕಳಿಸಿರುವ ಪತ್ರದಲ್ಲೇ ಬರೆದಿದ್ದಾರೆ. ಆದರೆ ಆ ಪತ್ರದಲ್ಲಿ ಅವರು ಆ ಡಿಜಿಪಿ ಮೇಲೇ ಆರೋಪ ಮಾಡಿದ್ದಾರೆ. ಇದರಿಂದ ಶಶಿಕಲಾರಿಂದ ಲಂಚ ಮಾತ್ರ ಅಲ್ಲ, ಸೆಂಟ್ರಲ್ ಜೈಲಿನಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ಅವರೊಂದಷ್ಟು ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಕೋಟಿ ರೂಪಾಯಿ ಲಂಚ ಪಡೆದಿದ್ದೀರಿ ಅನ್ನೋ ಮಾತಿದೆ. ದುರದೃಷ್ಟಕರವಾಗಿ ನಿಮ್ಮ ವಿರುದ್ಧವೇ ಆಪಾದನೆಯಿಂದ ಗಮನ ಹರಿಸಿ ಜೈಲಿನ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಮ ತಗೊಳ್ಳಿ. ಇನ್ನು ಕರೀಂಲಾಲಾ ತೆಲಗಿಗೂ ಜೈಲಿನಲ್ಲಿ ಮಸಾಜ್ ಮಾಡ್ತಿದ್ದಾರೆ. ಅಲ್ಲಿ ವಿಚಾರಣಾಧೀನ ಕೈದಿಗಳಿಂದ ಲೈಂಗಿಕ ಕಿರುಕುಳ ಆಗ್ತಿದೆ ಮಹಿಳಾ ನರ್ಸ್ಗೆ. ಜೈಲಾಸ್ಪತ್ರೆ ರೆಕಾರ್ಡ್ ರೂಮ್ಗೆ ಸಿಬ್ಬಂದಿ ಇಲ್ಲ. ವೈದ್ಯಾಧಿಕಾರಿಗಳ ಗಮನಕ್ಕೆ ತಾರದೆ ಕೈದಿಗಳಿಗೆ ಬೇಲ್ನಿಂದ ದಾಖಲೆ ದುರುಪಯೋಗ ಡ್ಯಾಶ್ ಪರಪ್ಪನಗರ ಜೈಲಿನಲ್ಲಿ ಅವ್ಯಾಹತವಾಗಿ ಗಾಂಜಾ ಪೂರೈಕೆ ಆಗ್ತಿದೆ ಅಂತ ಅವರು ತಮ್ಮ ಪತ್ರನೋ ರಿಪೋರ್ಟಲ್ಲೋ ಬರ್ಕೊಂಡಿದ್ದಾರೆ. ಸರ್, ಈ ಜೈಲಿಂದ ಯಾವಾಗಿದ್ರು ಕೂಡ ಕತೆ ಹಿಂಗೆ ಇರುತ್ತಲ್ಲ ಸರ್, ಅವ್ರು ಡ್ರಗ್ಸ್ ಏನಾದ್ರು ಅಲ್ಲಿ ಆಗುತ್ತೆ, ಶಸ್ತ್ರಾಸ್ತ್ರಗಳನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಕಠಿಣವಾಗಿರುವಂತದ್ದು ಏನು ಕ್ರಮ? ಶಸ್ತ್ರಾಸ್ತ್ರ ಓಕೆ ಇದೆ, ಬಂದಿದೆ ರಿಪೋರ್ಟ್ಸ್, ಬಂದಿಲ್ಲ ಅಂತಲ್ಲ. ಇನ್ನು ಕಾರಾಗೃಹದ ಗಾಂಜಾ ಅಥವಾ ಇನ್ಯಾವುದೋ ಟೂತ್ ಪೇಸ್ಟ್ ಹೋಗುತ್ತೆ, ಮತ್ತೊಂದು ಹೋಗುತ್ತೆ, ನೆಮ್ಮದಿಯಾಗಿರ್ತಾರೆ ಕೆಲವರು ಅನ್ನೋದು ನಿಜ, ಕರೆಕ್ಟ್. ಆಮೇಲೆ ಈ ರೀತಿಯಾಗಿ ಆರೋಪಗಳು ಬಂದರೂ ಕೂಡ ಕಠಿಣವಾಗಿರುವಂತಹ ಕ್ರಮಗಳು ಯಾಕಿಲ್ಲ ಸರ್? ಪದೇ ಪದೇ ಈಗ ಮೇನ್ ಡಿಐಜಿ ಅವರು ಈ ರೀತಿಯಾಗಿ ಆರೋಪ ಮಾಡಬೇಕಾದ್ರೂ ಕೂಡ ಇಲ್ಲಿ 2-3 ಇದೆ. ಈಗ ಜೈಲುಗಳಲ್ಲಿ ಎಲ್ಲವೂ ಜೈಲಿನಂತೆಯೇ ಇವೆ. ಈ ದೇಶದಲ್ಲಿ ಇನ್ನೂ ಯಾವೂ ಇಲ್ಲ, ಅಂದ್ರೆ ಯಾವ ಜೈಲಲ್ಲೂ ಇಲ್ಲ. ಜೈಲು ಪ್ರಕಾರ ಇರಬೇಕು, ಜೈಲ್ ಅಂದರೆ ಹೀಗೆ ಶಿಕ್ಷೆಯ ರೂಪದಲ್ಲಿ ಇರಬೇಕು, ಇಲ್ಲವೇ ಇಲ್ಲ, ಯಾವ ಜೈಲು ಇಲ್ಲ ಈ ದೇಶದಲ್ಲೇ, ಯಾವ ಜೈಲು ಇಲ್ಲ. ಬರ್ಕೊಡ್ತೀನಿ, ಪರಪ್ಪನಗ್ರಹಾರ ಅಲ್ಲ, ಯಾವುದು ಇಲ್ಲ. ಯಾಕಾಗ್ತಿಲ್ಲ ಅನ್ನೋದು ದೊಡ್ಡ ಮಿಸ್ಟ್ರಿ. 25 ವರ್ಷದಿಂದ ಸುತ್ತಲೂ ಗೋಡೆ ಇರುವ ಒಂದು ಜಾಗದಲ್ಲಿ ಇವೆಲ್ಲವುಗಳ ಪ್ರವೇಶ ಯಾಕಾಗ್ತಿದೆ? 25 ವರ್ಷದಿಂದ ಯಾರಪ್ಪ ಕೇಳ್ತಾ ಇದೀವಿ ನಾವು, ಏನು ಇವತ್ತಿಂದ ಅಲ್ಲ, ಇದು ಹೊಸದಾಗೀಗ. ಯಾಕಾಗ್ತಿದೆ ಅಂತಂದ್ರೆ ಆ ವ್ಯವಸ್ಥೆನೇ ಹಂಗೆ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಇವ್ರುಗಳೆಲ್ಲ. ರಿಪೇರಿ ಮಾಡಕ್ ಹೋದವ್ರನ್ನೇ ಡಮಾರ್ ಮಾಡ್ಬಿಡ್ತಾರೆ ಬೇಕಾರೆ. ಯಾಕೆ ಈ ರೀತಿಯಾದಂಥ ಕಾರಣಗಳು ಸರ್? ಇದಕ್ಕೆ ಹಲವಾರು ಕಾರಣಗಳು. ಭ್ರಷ್ಟರು, ನೀಚರು, ದುರಾಸೆ, ಅಷ್ಟೇ, ಇನ್ನೇನು. ಇಲ್ಲದಿದ್ದರೆ ಒಂದು ಚಾಕ್ಲೇಟು ಒಳಗೆ ಹೋಗ್ಬಾರ್ದಲ್ಲ. ಹೌದು, ಅಷ್ಟೇ ತಾನೆ. ಬಯಲಾಗಿದ್ದಿದ್ರೆ ಸಾರ್ ಕರ್ನಾಟಕದ ಒಳಕ್ಕೆ ಬೆಂಗಳೂರಿನಲ್ಲೆಲ್ಲ ಗಾಂಜಾ ಸಾರ್ ಅಂತಂದ್ರೆ ಏನು ಕಾಂಪೌಂಡ್ ಇದೆಯಾ ಬೆಂಗಳೂರಿಗೆ? ಯಾವನೋ ಎಲ್ಲ ಜೋಬಲ್ಲಿ ಇಟ್ಕೊಂಡು ಒಳಕ್ಕೆ ಬಂದ್ರೆ ಏನಪ್ಪ ಮಾಡೋದು? ಆದಷ್ಟು ಇಡವಾಕನ ಅಂತ ಅನ್ಬೋದು ನೀವು, ಅಷ್ಟೇ ತಾನೆ. ಇದು ಜೈಲು ಹಾಗಲ್ಲ, ಕಾಂಪೌಂಡೆಡ್. ನಥಿಂಗ್ ಕ್ಯಾನ್ ಗೋ ಇನ್ಸೈಡ್, ಶುಡ್ ನಾಟ್ ಗೋ ಇನ್ಸೈಡ್. ಬಟ್ ನಂಗೊಂದು ಇಲ್ಲಿವರೆಗೂ ಕೂಡ ಅರ್ಥ ಆಗಿಲ್ಲ ಸರ್. ಹೋಗ್ತಿದೆ, ಅದಕ್ಕೆ ಕಾರಣ ಅದರ ವ್ಯವಸ್ಥೆ, ಅದರ ಸಿಬ್ಬಂದಿಗಳೇ, ಅನುಮಾನ ಇಲ್ಲ. ಬಟ್ ನಂಗೊಂದು ಇಲ್ಲಿವರೆಗೂ ಕೂಡ ಅರ್ಥ ಆಗ್ತಿಲ್ಲ, ಜೈಲಿನಲ್ಲಿರುವಂತವ್ರಿಗೆ VIP ಮತ್ತೆ ಬೇರೆದವ್ರಿಗೆ ಇನ್ನೊಂದು ಶಿಕ್ಷೆ ಯಾಕೆ ಅಂತ. ಅದು ನ್ಯಾಯಾಲಯಗಳಿಂದ ಕೆಲವರಿಗೆ ಆದೇಶ ಇರುತ್ತೆ. ಅದು ಯಾಕೆ ಬೇಕು ಅಂತ? ಶಿಕ್ಷೆ ಶಿಕ್ಷೆ ಬೇರೆ, ವಿಚಾರಣಾಧೀನ ಕೈದಿ ಬೇರೆ, ಎರಡು ಬೇರೆ ಬೇರೆ.
ಶಶಿಕಲಾ ಪ್ರಕರಣದಲ್ಲಿ ಆಕೆ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು. ವಿಚಾರಣಾಧೀನ ಕೈದಿಗಳಲ್ಲ, ರಾಜಕೀಯ ಕೈದಿಗಳು ಬೇರೆ. ರಾಜಕೀಯ ಕಾರಣಗಳಿಗೋಸ್ಕರ ಹೋರಾಟ ಮತ್ತೊಂದು ಮಗದೊಂದು ಅವ್ರದ್ದು ಟ್ರೀಟ್ಮೆಂಟ್ ಬೇರೆ, ಅದು ಬೇರೆ ಬೇರೆ. ಕೆಲವಕ್ಕೆ ನ್ಯಾಯಾಲಯದಿಂದಲೂ ಕೆಲವು ಆದೇಶಗಳಿರುತ್ತವೆ ಹೀಗೆ ಅಂತ. ಹಾಗಾಗಿ ನನಗೆ ಅದಲ್ಲ ಪಾಯಿಂಟ್. ಅದು ಇಲ್ಲಿ ಬರ್ತಾ ಇರೋ ಪಾಯಿಂಟು, ಈಗ ಭಾಳ ದೊಡ್ಡದಾಗಿ ಬರ್ತಿರೋ ಪಾಯಿಂಟು, ಒಬ್ಬ DIG ಅಲ್ಲಿಗೆ ಹೋಗಿದ್ರಂತೆ, ಅಲ್ಲೇನೋ ನೋಡಿದ್ರಂತೆ ಮಾಡಿದ್ರಂತೆ ಅಂತ. ನನಗೆ ಐ ಆಮ್ ಲಿಟ್ಲ್ ಸರ್ಪ್ರೈಸ್. ನೋ ಬಡಿ ಕ್ಯಾನ್ ಸೇ ನಮ್ಮ ಜೈಲುಗಳು ಪರ್ಫೆಕ್ಟ್ ಆಗಿವೆ ಅಂತ ಯಾರೂ ಹೇಳಕ್ಕಾಗಲ್ಲ. ಇಲ್ಲವೂ ಇಲ್ಲ ಜೈಲುಗಳು. ಸಹರಾ ಹೆಡ್ಡಿಂದ ಹಿಡಿದು ಇನ್ನೊಬ್ಬರಿಂದ ಹಿಡಿದು ಮತ್ತೊಬ್ಬರಿಂದ ಹಿಡಿದು ಸಂಜಯ್ ದತ್ತಿಂದ ಹಿಡಿದು ಯಾರ್ಯಾರನ್ನ ಹೆಂಗೆ ಜೈಲೊಳಗಡೆ ದುಡ್ಡಿದ್ದವರು, ಪ್ರಭಾವಿಗಳು, ಶಕ್ತಿಶಾಲಿಗಳು ಹೇಗೆ ನಡೆಸ್ಕೊಂಡಿದ್ದಾರೆ ಆ ವ್ಯವಸ್ಥೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನು ಗೊತ್ತಿಲ್ಲ ಅಂತೇನಿಲ್ಲ. ಇಲ್ಲಿ ಹಾಸಿಗೆ ಇರ್ಬೋದು, ದೇಂಬಿ ಇರ್ಬೋದು, ಸ್ಪೆಷಲ್ ರೂಮ್ ಇರ್ಬೋದು, AC ಇರ್ಬೋದು, ಕಾಟ್ ಇರ್ಬೋದು, ಮಂಚ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಬೆಳಗ್ಗೆ ಉಪಹಾರ ಇರ್ಬೋದು, ಮಧ್ಯಾಹ್ನ ಒಳ್ಳೆ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಡಿನ್ನರ್ ಇರ್ಬೋದು, ಮಾಂಸ ಇರ್ಬೋದು, ಮದ್ಯ ಇರ್ಬೋದು, ಗಾಂಜಾ ಇರ್ಬೋದು, ಸಿಗರೇಟ್ ಇರ್ಬೋದು, ಮತ್ತೊಂದಿರ್ಬೋದು. ಆದರೆ ಈ ಪ್ರಕರಣ ಈಸ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್. ನನಗೆ ಇಫ್ ಎ DIG ಹ್ಯಾಸ್ ರಿಟರ್ನ್ ಎ ರಿಪೋರ್ಟ್, ಒಂದು ಆ ಲೆಟರ್ನಲ್ಲಿ ನೋಡಿದ್ದು ಒಂದೇ ಒಂದು ಪದ ನನಗೆ ಅರ್ಥವಾಗದೇ ಇರುವಂಥದ್ದು, ರೆಸ್ಟ್ ಇಸ್ ಓಕೆ. ಊಹಾಪೋಹ ಇದೆ 2 ಕೋಟಿ ಅನ್ನೋದನ್ನು DIG ಶುಡ್ ನಾಟ್ ಹ್ಯಾವ್ ರಿಟರ್ನ್. ಯು ಕೆನಾಟ್ ಟಾಕ್ ಆನ್ ರೂಮರ್ಸ್, ಯು ಆರ್ ಎನ್ ಆಫೀಸರ್. ನಾನು ಊಹಾಪೋಹದಲ್ಲಿ ಮಾತಾಡ್ಬೋದೇನೋ ಬೇಕಾರೆ, ಜೈಲಲ್ಲೆಲ್ಲ ಎಲ್ಲ ಇದೆಯಂತಪ್ಪ ಎಲ್ಲ ಹೇಳ್ತಾರೆ ಅಂತನ್ಬಿಟ್ಟು. ಯು ಕೆನಾಟ್, ಬಿಕಾಸ್ ಯು ಆರ್ ಇನ್ ಎ ಪೊಸಿಷನ್ ಟು ರೆಕ್ಟಿಫೈ ಇಟ್ ಆರ್ ಕರೆಕ್ಟ್ ಇಟ್ ಆರ್ ಐಡೆಂಟಿಫೈ ಇಟ್. ನೀವು ಇನ್ಚಾರ್ಜ್ ಇದ್ದಾಗ ಜೈಲಿಗೆ, ಯಾಕಂದರೆ ಅವರೇ ಆ ಕೇಸಲ್ಲಿ ಇನ್ಚಾರ್ಜ್ ಅಂತೆ ಇದ್ದಾಗ, ಯು ಕೆನಾಟ್ ಡೂ ದಟ್. ಇಟ್ಸ್ ಅನ್ಫೇರ್. ನಾಳೆ ಇನ್ಯಾರೋ ಒಬ್ರು ಇದ್ದಕ್ಕಿದ್ದಂತೆ ಮೇಡಮ್ ಮೇಲೇನೆ ಒಂದು ಲೆಟರ್ ಬರೆದ್ಬಿಟ್ರೆ, ಇಲ್ಲಿ 1 ಕೋಟಿ ರೂಪಾಯಿ ತೆಗೆದುಕೊಂಡ್ರು ಊಹಾಪೋಹ ಇದೆ ಅಂದ್ಬಿಟ್ರೆ, ನಾಳೆ ಕೇಳಿದ ತಕ್ಷಣ ನಾನು ಊಹಾಪೋಹ ಅಂತ ಹೇಳಲಿಲ್ವಾ, ನಾನೇನು ನಿಜ ಅಂತ ಹೇಳದ್ನಾ ಅಂದ್ಬಿಟ್ರೆ ಹೇಗಾಗತ್ತೆ? ಹಂಗಾಗಲ್ಲ, ಹಂಗಾಗಬಾರ್ದಿತ್ತಿದು ಈ ಪ್ರಕರಣದಲ್ಲಿ. ನಂಬರ್ 2, there should have been some better communication between 2 officers ಇಲ್ಲಿ, both the DGP as the DIG ಇಬ್ರುವೆ ಕಮ್ಯುನಿಕೇಶನ್ ಬೇಕು. ಅದು ಇಂಥ ವಿಚಾರನ ಹೇಳೋದ್ವಾಗ ಮಾತಾಡಿ ಒಂದು ಮೀಟಿಂಗ್ ಮಾಡಿ ಈ ಥರ ಆಗಿದೆ, ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ದಿಸ್ ನೋ ಅಂತ ಹೇಳಿ ರೆಕಾರ್ಡ್ ಆಗಬೇಕು. ಅವಾಗ ಭ್ರಷ್ಟತೆ ಮತ್ತು ಅಲ್ಲಿ ನಡೆಯಬಹುದಾದಂಥ ಪರಪ್ರಗ್ರಹವೂ ಸೇರಿದಂತೆ ಎಲ್ಲ ಜೈಲುಗಳಲ್ಲಿ ಎಲ್ಲರೂ ಇರಲಿ, ಹೊರಕ್ಕೆ ತರೋದ್ರಲ್ಲಿ ಯಾರು ಪ್ರಯತ್ನ ಮಾಡಿದ್ರು ಸ್ವಾಗತಿಸ್ಬೇಕು ನಾವು. ಅದು ರೂಪ ಅಲ್ಲ, ಸತ್ಯನಾರಾಯಣ ರಾವ್ ಅಲ್ಲ, ಇನ್ನೊಬ್ರಲ್ಲ, ಮತ್ತೊಬ್ರಲ್ಲ, ಮಗದೊಬ್ರಲ್ಲ, ಯಾರು ತಂದ್ರು ಮಾಡ್ಬೇಕು. ಬಟ್ ಅದನ್ನು ತರೋವಾಗ ದ ವೇ ಕರೆಕ್ಟಾಗಿ ಫಾಲೋ ಮಾಡದೇ ಇದ್ದರೆ ಯು ಆರ್ ಓನ್ಲಿ ಡಿಫೀಟಿಂಗ್ ದಿ ಪರ್ಪಸ್ ಅಷ್ಟೇ. ದ್ಯಾಟ್ ಈಸ್ ಎ ಪ್ರಾಬ್ಲಮ್ ಅಂತ ಕಾಣುತ್ತೆ. ನೋಡೋಣ, ಲೆಟ್ಸ್ ಸಿ. ಒಂದು ವಿರಾಮಕ್ಕೆ ಹೋಗೋಣ, ವಿರಾಮದಿಂದ ವಾಪಸ್ ಬರೋಣ. ಇದಕ್ಕೆ ಅವರಿಬ್ಬರು ಆ್ಯಕ್ಚುಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಒಬ್ರಿಗೊಬ್ರು ಮುಖ್ಯಮಂತ್ರಿಗಳು ಏನೋ ತನಿಖೆಗೆಲ್ಲ ಆದೇಶ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ಏನು ಅಂತ. ನನ್ನ ಪ್ರಾಬ್ಲಮ್ ಇದಲ್ಲ, ನನ್ನ ಪ್ರಾಬ್ಲಮ್ಮು ಈ ಸುಪ್ರೀಂ ಕೋರ್ಟ್ನವ್ರು ಮಾಡಿದ ಗ್ರಾಚಾರಕ್ಕೆ ನಮ್ಮ ಹಣೆ ಬರಹ ಇದೀಗ. ಆ ಜಯಲಲಿತಾ ಪ್ರಕರಣ ನಮಗೆ ಕೊಟ್ಟು ನಮಗೆ ಸಂಬಂಧವಿಲ್ಲದೆ ಇರೋದನ್ನ ನಮಗೆ ಇಲ್ಲಿ ತಗಲಿಸ್ಬಿಟ್ಟು ನಮಗೆ ವಿಚಾರಣೆ ಆದಮೇಲೆ ತಗೊಂಡಾಗ ಅವ್ರವ್ರ ರಾಜ್ಯದೊಳಗೆ ಬಿಸಾಕೋದು ಬಿಟ್ಬಿಟ್ಟು ಇಲ್ಲೇ ಇಡಿ ಇಂದ್ಬಿಟ್ಟು ನಮಗೆ ತಗಲಿಸಿದ್ರಲ್ಲ, ನನಗೆ ಅದು ಬೇಜಾರಷ್ಟೇ. ನಮಗೆ ಸಂಬಂಧವಿಲ್ಲ ಈ ಪ್ರಕರಣ. ಡೇ 1 ಹೇಳ್ತಾ ಇದ್ದೀನಿ, ಆ ಯಮ್ಮ ಮಾಡಿದ ಯಾವ ಕಷಡ ಕೆಲಸನೂ ನಮಗೆ ಸಂಬಂಧವಿಲ್ಲ. ಇದು ಎಂಥದ್ರಿ ಇದು? ಯಾವ ಯಮ್ಮ ನಮಗೆ ಇರೋವರೆಗೂ ಕಾಟ ಕೊಟ್ಟು ತಿಂದು ತೀಡ್ಬಿಟ್ಲ ನಮ್ಮನ್ನು ಹಿಡ್ಕೊಂಡು, ಅಲ್ಲ ಆ ಯಮ್ಮನ ಪಳೆಯುಳಿಕೆಗಳಾಗಿ ಉಳ್ಕೊಂಡಿರೋನ್ ಕರ್ಕೊಂಡು ನಾವು ಆತಿಥ್ಯ ಕೊಡಬೇಕು, ನೋಡ್ಕೋಬೇಕು, ಕಾಪಾಡಬೇಕು. ಇದು ಯಾವ ಗ್ರಾಚಾರ ರೀ ನಮ್ದು? ಕರ್ನಾಟಕ must say enough of this, we are not responsible for this, transfer her back to our state and keep her wherever you want ಅಂತ ಹೇಳಬೇಕು. DIG ರೂಪಾ ಅವರ ಆರೋಪದ ಬಗ್ಗೆ ಕಾರಾಗೃಹ DG ಸತ್ಯನಾರಾಯಣ ರಾವ್ ಕಿಡಿಕಾರಿದ್ದಾರೆ. ಒಂದೇ ಒಂದು ಬಿಸ್ಕೆಟ್ ಅನ್ನ ಪಡೆದಿಲ್ಲ, ಫೋಟೋ ತೆಗೆದು ಮಾಧ್ಯಮದ ಮುಂದೆ ಹೋಗಿದ್ದಕ್ಕೆ ನೋಟಿಸ್ ಮೆಮೊ ಕೊಟ್ಟಿದ್ದೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ರೂಪಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಗಾಂಜಾ ಪೂರೈಕೆ ಮಾಡೋದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರು. ಇನ್ನು ನನ್ನ ಆರೋಪ ಸುಳ್ಳು ಅನ್ನೋದಾದ್ರೆ ತನಿಖೆ ನಡೆಸಲಿ ಅಂತ ರೂಪಾ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಆದ್ರೆ ಸತ್ಯನಾರಾಯಣ ರಾವ್ ಬೆಂಬಲಕ್ಕೆ ಬಂದಿರುವಂತಹ ಸೆಂಟ್ರಲ್ ಜೈಲ್ ಸೂಪರಿಂಟೆಂಡೆಂಟ್ ಕೃಷ್ಣಕುಮಾರ್ ಅವರು ಸಿಬ್ಬಂದಿ ಬಗ್ಗೆ ಇಂಥ ಆರೋಪ ಮಾಡಬಾರದು, ರೂಪಾ ಆರೋಪ ನಿರಾಧಾರ ಅಂತಿದ್ದಾರೆ. ಕಳೆದ 28ರಂದು ಜೈಲಿಗೆ ಹೋಗಿದ್ದಂತಹ ರೂಪಾ ಅವರು ಎಲ್ಲವೂ ಚೆನ್ನಾಗಿದೆ ಅಂತ ವಿಸಿಟರ್ ಡೈರಿಯಲ್ಲಿ ಬರೆದು ಬಂದಿದ್ರು. ಆದ್ರೆ ಈಗ ಯಾಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.
I have not touched even a biscuit from any of the prisons. What has been done during the last 1.5 years? ಅವರೇ ಹೇಳ್ತಾರೆ ನಿಮಗೆ. ನೀವು ಮೀಡಿಯಾಗೆ ಹೋಗ್ತಾ ಇದ್ದೀರಿ, ಫೋಟೋಗ್ರಾಫ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಿ, ಸೂಕ್ಷ್ಮವಾದ ವಿಚಾರಗಳನ್ನ ನೀವು ಹೇಳೋದಿಲ್ಲ ಅಂತ ನಾನು ಒಂದು ಮೆಮೊ ಕೊಟ್ಟಿದ್ದೀನಿ. ಈ ರೀತಿ ಮಾಡಬೇಡಿ ಅಂತ. ಅದಕ್ಕೆ ಉತ್ತರ ಕೊಡದೆ ಇದನ್ನ ಬರೀ ಗಾಂಜಾ ಸ್ಮಗಲ್ ಮಾಡ್ಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆ ವರದಿ ಮೇಲೆ ನಾನು ಸುಳ್ಳು ಹೇಳ್ತೀನ ಅಥವಾ ಸತ್ಯ ಇದೆಯೋ ಇಲ್ಲೋ ಅನ್ನೋ ಬಗ್ಗೆ ಲೆಟ್ ದೇರ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ನಾನು ಮತ್ತೆ ವರದಿ ಮೇಲೆ ಮತ್ತೆ ಕಮೆಂಟ್ ಮಾಡಲ್ಲ, ಅದು ಸರಿನೂ ಅಲ್ಲ. ಸಿಬ್ಬಂದಿಗಳಲ್ಲಿ ಕಾರ್ಯಕ್ಷಮತೆ ಮತ್ತು ನಮ್ಮ ಇಂಟಿಗ್ರೇಷನ್ನ ಕ್ವಶನ್ ಮಾಡೋಂಥ ಒಂದು ಹೇಳಿಕೆಗಳನ್ನು ನೀಡಬಾರ್ದು. ಅವ್ರು ಮಾಡಿರುವ ಆರೋಪಗಳು ನಿರಾಧಾರ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾನೆ. ಅವರು ಯಾವ ರೀತಿ ಯಾವ್ದಾರಿಂದ ಹೇಳ್ಕೊಂಡಿರೋ ಗೊತ್ತಿಲ್ಲ, ಅದು ಆ ಥರ ಯಾವುದೂ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಈಗ ಮೇಡಮ್ಮು ರಿಪೋರ್ಟ್ ಮಾಡಿಬಿಟ್ಟೆ ಆಮೇಲೆ ಅದನ್ನು ತನಿಖೆ ಮಾಡ್ಕೊಳ್ಳಿ ಅನ್ನೋಕ್ಕಾಗಲ್ಲ. ಸಮ್ ಎವಿಡೆನ್ಸ್ ಹ್ಯಾಸ್ ಟು ಕಮ್ ಫ್ರಮ್ ಹರ್. ಈಗ ಯಾವುದಾದ್ರು ಒಂದಷ್ಟು ಎವಿಡೆನ್ಸ್ ಬರಲೇಬೇಕು. ಅವ್ರು ಅದಕ್ಕೆ ಕರಾಬರೇಟಿವ್ ಆದಂತಹ ಎವಿಡೆನ್ಸ್ಗಳನ್ನಾರು ತಂದಿಡಬೇಕಲ್ಲಿ, ಅದು ತೋರಿಸ್ಬೇಕು. ಯು ಕೆನಾಟ್ ಜಸ್ಟ್ ಸೇ ಆ್ಯಂಡ್ ಗೆಟ್ ಅವೇ. ಅಲ್ಲಿ ಆಗಬಾರ್ದು. ಎರಡನೇದು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಫೈಟ್. ಯಾಕೆ ಜನಕ್ಕೆ ಇದು ಕುತೂಹಲಕಾರಿಯಾಗಿ ಕಾಣುತ್ತೆ? ಈಗ ಸತ್ಯನಾರಾಯಣ ರಾವ್, ಐನೋ ಈ ಆಫೀಸರ್ಸ್ ಇವ್ರನ್ನೆಲ್ಲರೂ ನಾನೊಂದು 25 ವರ್ಷದಿಂದ ನೋಡಿರ್ಬೋದು. ಪ್ರತಿ ಆಫೀಸರ್ಗೂ ಹಿನ್ನೆಲೆಗಳಿರುತ್ತವೆ. ಇನ್ನೊಂದು 15 ದಿನಕ್ಕೆ ಏನೋ ರಿಟೈರು ಆಗ್ಬೋದು ಮೋಸ್ಟ್ಲಿ. ಈ DGP ಅವರು ಎಕ್ಸಾಕ್ಟ್ಲಿ ನೋ ಹೌ ದೇ ಹ್ಯಾವ್ ಕಮ್. ದುಡ್ಡು ಮತ್ತೊಂದು ಮಗದೊಂದು ಅಥವಾ ಈ ರೀತಿ ಯಾವುದೇ ರೀತಿಯ ಆರೋಪಗಳನ್ನು ಕಳೆದ 25 ವರ್ಷದಲ್ಲಿ ಕಾಣಿಸಿಲ್ಲ. DIG ಆಗಿ ಲೋಕಾಯುಕ್ತ ಆಗಿ ಅದೆಲ್ಲ ಕಡೆ ಕೆಲಸ ಮಾಡ್ಕೊಂತ. ಹಾಗಾಗಿ ನನಗನ್ಸಿದ್ದೇನು ಇದರಲ್ಲಿ, ಫೇರ್ ಎನಫ್, DG ಆ್ಯಂಡ್ ಗೌರ್ಮೆಂಟ್ ಟೇಕ್ ದಿಸ್ ರಿಪೋರ್ಟ್ ಸೀರಿಯಸ್ಲಿ. ನಾಟ್ ದ ಕರಪ್ಷನ್, ನಾಟ್ ನೆಸೆಸರ್ಲಿ ದಿ ಕರಪ್ಷನ್ ಚಾರ್ಜಸ್ ಆನ್ ದಿ ಆಫೀಸರ್, ಆನ್ ದಿ ಸೋ ಕಾಲ್ಡ್ ಅದರ್ವೈಸ್. ಇದು ಚೆಕ್ ಇಟ್ ಔಟ್, ಕ್ಲಿಯರ್ ಆದ್ರೂ ಚೆಕ್ ಇಟ್ ಔಟ್. ಬಟ್ ಆಫ್ಟರ್ ಯು ಚೆಕ್ ಔಟ್ ಆರ್ ವೈಲ್ ಅದನ್ನು ಚೆಕ್ ಮಾಡೋವಾಗ ದಿ ಆಫೀಸರ್ ಯಾರು ಇದನ್ನೆಲ್ಲ ಗಮನಕ್ಕೆ ತಂದಿದ್ದಾರೆ, ಬೆಳಕಿಗೆ ತಂದರೆ ಅವರು ಅದನ್ನು ಹೇಳಬೇಕಾಗತ್ತೆ. ಹೇಗಾಯಿತು, ಏನಾಯಿತು, ಎತ್ತ ಅನ್ನೋದನ್ನು ಹೇಳಬೇಕು. ಇಲ್ದಿದ್ರೆ ಏನಾಗುತ್ತೆ, ಇದು ದಿಸ್ ವಿಲ್ ಲೀಡ್ ಟು ಭಾಳ ಡೇಂಜರಸ್ ಟ್ರೆಂಡ್ಗಳಿಗೆ ಹೋಗ್ಬಿಡ್ಬೋದು ನಾಳೆ. ಬೇರೆ ಆಫೀಸರ್ಸ್ ಆಗಬಹುದು. ನೋಡೋಣ ಏನು ಮಾಡ್ತಾರೆ ಅಂತ. ಈ ಮಧ್ಯೆ ಚೀಫ್ ಮಿನಿಸ್ಟರ್ ಕೂಡ ಅದನ್ನು ಒಂದು ದೊಡ್ಡ ತನಿಖೆಗೆ ಕೊಟ್ಟಿದ್ದಾರೆ ಗೃಹ ಇಲಾಖೆ ಕಾರ್ಯದರ್ಶಿ ಅವರಿಂದ ಅಂತ ಜಯಚಂದ್ರ ಅವರು ಹೇಳಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆ ನಡೆಯುತ್ತೆ, ಉನ್ನತ ತನಿಖೆ ನಡೀಬೇಕು ಅಂತ ನಡೀಬೇಕು. ಅತ್ತ ಸ್ಟಾಲಿನ್ ತಮಿಳುನಾಡಿನಲ್ಲಿ ದಟ್ಸ್ ಪ್ಯೂರ್ ಪಾಲಿಟಿಕ್ಸ್. ಅವರು ಕೊಟ್ಟೇ ಇದ್ದಾರೆ ಲಂಚ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ, ವಿಚಾರಣೆ ಮಾಡಿಸ್ತೀವಿ. ಅದ್ರ ಬಗ್ಗೆ ಹಿರಿಯ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಅಲ್ಲೇನು ಚಟುವಟಿಕೆ ನಡೀತದೆ ಅದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿ ಕೊಟ್ಟಾಗ ಅದರ ಸತ್ಯಾಸತ್ಯದ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಸಾರ್ವಜನಿಕ ಅದ್ರ ಬಗ್ಗೆ ಬಹಿರಂಗಪಡಿಸಬೇಕು. ಅದಕ್ಕೆ ಮುಖ್ಯಮಂತ್ರಿಗಳೇ ಇವತ್ತು ತಕ್ಷಣ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಅವರ ಒಂದು ಕೊಲಸಿಗೆನೋ ಆಲ್ ರೈಟ್. ಜೈಲ್ ನೋಡೋಣ, ಬೆಳಗಾವಿಯಿಂದ ಹಿಂಡಲ್ಗಾ ಜೈಲಿನ ಅಧಿಕಾರಿ ಶೇಷ ಅಂತ ಅವ್ರ ಕಡೆಯಿಂದ ನೋಡಬಿಡೋಣ ಏನು ಅಂತ. ನಮಸ್ಕಾರ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ನಮಸ್ಕಾರ. ಆಲ್ ರೈಟ್, ನಮಸ್ಕಾರ ಸರ್. ತಮಗೂ ಕೂಡ ನಮಸ್ಕಾರ ಸರ್. ಹ್ಞೂ ನಮಸ್ಕಾರ ಅಂದೆ ನಾನುವೆ. ಈ ರೀತಿಯ ಆರೋಪಗಳು ಹುಟ್ಟಿಕೊಳ್ಳಕ್ಕೆ ಕಾರಣ ಒಬ್ಬ ಆಫೀಸರ್ ಅಲ್ಲ, ಒಂದು ವ್ಯವಸ್ಥೆನೆ. ಯಾಕೆ ನಮ್ಮಲ್ಲಿ ಜೈಲುಗಳ ಮೇಲೆ ಈ ರೀತಿ ಪದೇ ಪದೇ ಆರೋಪಗಳು ಬರುತ್ತೆ? ಜೈಲುಗಳು ತಾವು ಹೇಳಿದಾಗೆ ಬಹಳಷ್ಟು ಸೌಕರ್ಯಗಳನ್ನು ವಂಚಿತಗೊಂಡಿದೆ ಜೈಲುಗಳಲ್ಲಿ. ಸುಮಾರು ನಮ್ಮ ರಾಜ್ಯದ ಕಾರಾಗೃಹಗಳಲ್ಲಿ 14,000 ಬಂದಿಗಳಿದ್ದಾರೆ. 14,000 ಬಂದಿಗಳಿಗೆ ಕೇವಲ 1,600 ಸಿಬ್ಬಂದಿಗಳಿದ್ದಾರೆ. ಈ 1,600 ಸಿಬ್ಬಂದಿಗಳು ಎಲ್ಲ ಬಂದಿಗಳನ್ನು ಮನಪರಿವರ್ತನೆ, ಸುಧಾರಣೆ ಇವುಗಳ ಮಾಡೋದ್ರ ಜೊತೆಗೆ ಅವರುಗಳ ಭದ್ರತೆಯೂ ಕೂಡ ನೋಡಬೇಕು. ಈ ಸುಧಾರಣೆ ಪ್ರಕ್ರಿಯೆಯಲ್ಲಿ ನಾವು ಅವ್ರಿಗೆ ಬಹುತೇಕ ನೇಯ್ಗೆ, ಕಮ್ಮಾರಿಕೆ, ಅದೇ ರೀತಿ ವ್ಯವಸಾಯ ಚಟುವಟಿಕೆಗಳು, ವಿವಿಧ ಚಟುವಟಿಕೆಗಳನ್ನು ನಾವು ಮಾಡ್ತಾನೇ ಇದ್ದೇವೆ. ನಾವು ಈ ಒಂಥರ ಒಂದು ಮಲ್ಟಿ ಟಾಸ್ಕಿಂಗ್ ನಮ್ಮದು. ಭದ್ರತೆಯೂ ನೋಡಬೇಕು, ಅವರ ಮನಪರಿವರ್ತನೆ ಮಾಡಬೇಕು, ಈ ಎಲ್ಲ ಮಾಡ್ತಾ ಇದ್ದೀವಿ ಕೇವಲ 1,600 ಸಿಬ್ಬಂದಿಗಳ ಜೊತೆಗೆ. ಈ ವ್ಯವಸ್ಥೆಯಲ್ಲಿ ಈ 1,600 ಸಿಬ್ಬಂದಿಗಳನ್ನ ಬಿಟ್ಕೊಂಡು ಏನು ಜೈಲುಗಳ ಸ್ಥಿತಿ ಹೇಗಿದೆ ಅಂತಂದರೆ, ಎಲ್ಲ ಗೋಡೆ ಕುಸಿದು ಬೀಳುತ್ತೆ, ಚಾವಣಿ ಸರಿ ಇರಲ್ಲ, ಈಗೆಲ್ಲವೂ ನೋಡಬೇಕು ನಾವು. ಈಗೆಲ್ಲ ಮಾಡ್ತಾ ಇದ್ದೇವೆ. ವ್ಯವಸ್ಥೆಯಲ್ಲಿ ಎಲ್ಲಾದರೂ ಒಂದು ರೀತಿ ವ್ಯವಸ್ಥೆ ಕಾಣಬಹುದು. ಹೇಗಂತಂದರೆ, ಒಬ್ಬ ಬಂದಿ ಸಮಾಜದಿಂದ ಕಾರಾಗೃಹಕ್ಕೆ ಬಂದಂಥ ಸಮಯದಲ್ಲಿ ಸಮಾಜದ ಎಲ್ಲ ಕೊಂಡಿಗಳನ್ನ ಕಳ್ಚ್ಕೊಂಡು ಬಿಡ್ತಾನೆ. ಕಳ್ಚ್ಕೊಂಡಾಗ ಕಾರಾಗೃಹ ಬಂದ ತಕ್ಷಣ
ತನ್ನ ಸವಲತ್ತುಗಳನ್ನು ಬೇಕು ಅಂತ ಆತುರ ಪಡೋದು ಸಹಜ. ಈ ಒಂದು ಪ್ರಕ್ರಿಯೆಯಲ್ಲಿ ಆತ ಬೇರೆ ದುರ್ಮಾರ್ಗಗಳು ನಡೀತಾನೆ. ನಮ್ಮ ಸಿಬ್ಬಂದಿಗಳ ಪ್ಲೀಸ್. ಆಲ್ ರೈಟ್, ನೀವು ಹಾಗೆ ಹೇಳ್ತಾ ಹೋದ್ರಾಗಲ್ಲ. 1600 ಜನ ಇರ್ಬೋದು, ಸ್ಟಾಫ್ ಸ್ಟ್ರೆಂತ್ ಕಡಿಮೆ ಇರ್ಬೋದು, ಅಕ್ಸೆಪ್ಟ್ ಮಾಡ್ಕೋತೀನಿ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಪೌಂಡ್ ಇರುತ್ತೆ, ಗೇಟ್ ಇರೋದು ಒಂದೇ, ಫ್ರಂಟ್ ಗೇಟು. ಅದರಲ್ಲಿ ಇಬ್ಬರು ಕರೆಕ್ಟಾಗಿ ನಿಂತ್ಕೊಂಡ್ರೆ ಒಳಕ್ಕೋಗೋ ಅದನ್ನು ತಡಿಬೋದಲ್ಲ, ಅದು ಯಾಕೆ ತಡಿಯೋಕ್ಕಾಗಲ್ಲ? ಅಲ್ಲ, ನೀವು ಬರೀ ಗೇಟ್ ಮುಖಾಂತರನೇ ಹೋಗುತ್ತೆ ಅಂತಲ್ಲ, ಕಾಂಪೌಂಡ್ ಮೇಲಿಂದನೂ ಕೂಡ ಎಸೆತಾರೆ. ಆಕ್ಚುಲಿ ಅದು ಎಷ್ಟೋ ಬಾರಿ ನೋಡಿದ್ದೇನೆ. ಟೆನ್ನಿಸ್ ಬಾಲ್ ಅನ್ನ ಕಟ್ ಮಾಡಿ ಟೆನ್ನಿಸ್ ಬಾಲ್ ಗಾಂಜಾ ತುಂಬಿ ಅದನ್ನ ಥ್ರೋ ಮಾಡಿದ್ದಾರೆ. ನಾನು ನೋಡಿದ್ದೀನಿ, ಅದು ನಾನು ನೋಡಿದ್ದೀನಿ ಕೇಳಿದ್ದೀನಿ. ಕರೆಕ್ಟ್. ಅದಕ್ಕೆ ಬೇಕಾಗಿದ್ದಂತ ಎಸ್ಯಕ್ಕಾಗದೇ ಇರೋ ತರ ಒಂದು ಸಿಂಪಲ್ ಮೆಶು ಈ ಥರದ್ದು ಏನಾದ್ರು ಮಾಡೋಕ್ಕಾಗದೇ ಇಲ್ವಾ? ಅಂದ್ರೆ ಈ ಒಳಕ್ಕೆ ಈಗ ಬೆಂಗಳೂರಿಗೆ ಬೆಳಗಾವಿಗೆ ಗಾಂಜಾ ಬರುತ್ತೆ ಅಂದ್ರೆ ತಡೆಯಕ್ಕಾಗಲ್ಲ. ಬಿಕಾಸ್ ನನಗೆ ನನ್ನ ಕೊಲಿಗೆ ಹೇಳ್ದಂಗೆ ಅಲ್ಲೇನು ಕಾಂಪೌಂಡ್ ಇಲ್ಲ ಗಿಂಪೌಂಡ್ ಇಲ್ಲ ಬೆಳಗಾವಿ ಟೌನ್ಗೆ. ಇಲ್ಲಿ ಕಾಂಪೌಂಡ್ ಒಳಕ್ಕೆ ಹೋಗಬಾರ್ದ ಪದಾರ್ಥಗಳು ಹೋಗೋದನ್ನ ತಡೆಯಕ್ಕಾಗಲ್ವಾ? ಸ್ಟಾಫ್ ಕಡಿಮೆ ಇದೆ ಒಪ್ಕೋತೀನಿ, ಐ ಅಕ್ಸೆಪ್ಟ್ ಇಟ್ ಕಂಪ್ಲೀಟ್ಲಿ. ಫೆಸಿಲಿಟೀಸ್ ಕಡಿಮೆ ಇದೆ ಎಲ್ಲ ಒಪ್ಕೋತೀನಿ. ಈ ಬೇಸಿಕ್ ಯಾಕೆ ತಡೆಯಕ್ಕಾಗಲ್ಲ ನಮ್ಮ ಕೈಯಲ್ಲಿ? ತಡಿತಾ ಇದೀವಿ, ನಿರಂತರ ಪ್ರಕ್ರಿಯೆ ಅದು. ಗಾಂಜಾ ಸ್ಮಗಲ್ ಮಾಡ್ತಾನೆ ಇರ್ತಾರೆ, ನಾವು ಅದನ್ನು ತಡಿತಾನೆ ಇರ್ತೀವಿ. ನಿರಂತರವಾಗಿ ಆಗುವಂತ ಪ್ರಕ್ರಿಯೆ. ನಮ್ಮ ಕಾರಾಗೃಹ ಏನು ಸರ್, ನಿಮ್ಮ ಆಫೀಸರೇ ಅದರಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟು ಕೊಡ್ತಾರೆ ಅನ್ನೋ ಆರೋಪ ಇದೆ. ಖಂಡಿತವಾಗ್ಲೂ ಇಲ್ಲ. ನಮ್ಮ ಸಿಬ್ಬಂದಿಗಳು ಅಲ್ಲ, ಬ್ಲಾಕ್ ಶೀಪ್ಗಳು ಇರ್ಬೋದು. ಬ್ಲಾಕ್ ಶೀಪ್ಗಳು ಎಲ್ಲೋ ಕೆಲವೊಂದು ಜನಗಳು ಇರ್ಬೋದು. ಅದು ಎಲ್ಲಾ ಕಡೆ ಇರುವಂತವ್ರೆ, ಕಾರಾಗೃಹದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಇಲಾಖೆಯಲ್ಲಿ ಇರುವಂತವ್ರೆ. ಆದ್ರೆ ಯಾವೊಬ್ಬ ಅಧಿಕಾರಿನೂ ಕೂಡ ದುಡ್ಡು ಇಸ್ಕೊಂಡು ಈ ರೀತಿ ಮಾಡ್ತಾನೆ ಅನ್ನೋದು ಖಂಡಿತ. ಹಾಗಿದ್ರೆ ಈಗ ನಿಮ್ ಹಿಂಡಲ್ಗಾನಲ್ಲೋ ಬೆಂಗಳೂರಿನಲ್ಲೋ ಈಗ ಈ ಶಶಿಕಲಾ ಅಂತ ಅವ್ರಿಗೆ ಈಗ ನನಗೆ ಕೋಪ ಬರುತ್ತಪ್ಪ. ಆ ಅಮ್ಮ ಜಯಲಲಿತಾ ಬದುಕಿದ್ದಷ್ಟು ದಿನ ಪ್ರಾಣ ತಿಂದು ಅವ್ರು ನೆರಳಾಗಿ ಓಡಾಡುತ್ತಿದ್ದ ಈ ಶಶಿಕಲಾ ಯಾಕ್ರಿ ಫೆಸಿಲಿಟಿ ಕೊಡ್ಬೇಕು, ತೆಗೆದು ಒಳಗಾಕದಲ್ವಾ ಅಂತ ಅನ್ಸತ್ತಪ್ಪ. ಹಾಗೇ ಇರಲ್ಲ ಅಂತೀರಾ? ಯಾರಿಗೂ ಯಾವ ಫೆಸಿಲಿಟಿನೂ ಕೊಡೋದೇ ಇಲ್ವಾ ನೀವು ಜೈಲೊಳಗಡೆ? ಯಾವ ರೀತಿ ಫೆಸಿಲಿಟಿ ತಾವು ಅದನ್ನ ನನ್ನ ಮನವರಿಕೆ ಮಾಡಿಕೊಟ್ರೆ ಅದ್ರ ಬಗ್ಗೆ ಮಾತನಾಡ್ತೀನಿ ನಾನು. ಅಂದ್ರೆ ಅಲ್ಲ, ನೀವು ಯಾವ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಸ್ಪೆಷಲ್ ರೂಮ್ ಕೊಟ್ಬಿಡೋದು ಅಥವಾ ಇನ್ನೇನು ಅಡಿಗೆ ಮನೆ ಕೊಟ್ಬಿಡೋದು ಅಥವಾ ಊಟ ಇಲ್ಲಿಂದ ತಸ್ಕಳಮ್ಮ ನಿನ್ ಬೇಕಾರೆ 5 ಸ್ಟಾರ್ ನಮ್ಗೇನು ಹೋಗ್ಬೇಕು ಅಂತ ಅನ್ಬಿಡೋದು. ಈ ತರ ಯಾರಿಗೂ ಆ ಥರ ಫೆಸಿಲಿಟಿ ಕೊಡೋದೇ ಇಲ್ಲ ಜೈಲು ಒಳಗಡೆ ಅಂತ ನಿಮ್ ವಾದ? ಶಶಿಕಲಾನೂ ಸೇರಿದಂತೆ ಬಹುತೇಕ ಕೊಡೋದಿಲ್ಲ. ಎಲ್ಲಿ ನ್ಯಾಯಾಂಗದ ಅನುಮತಿ ಇದೆ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿರ್ತೇವೆ. ಅಷ್ಟೆಲ್ಲ ಇರಬೇಕಾದ್ರೆ ಒಬ್ಬ DIG ಲೆವೆಲ್ ಆಫೀಸರ್ಗೆ ಇವೆಲ್ಲ ಗೊತ್ತಿಲ್ವಾ? ಅದು ಅವ್ರಿಗೆ ಕೇಳ್ಬೇಕು. ಅದನ್ನ ಬಹುಶಃ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಕಥೆ ಆಯ್ತಲ್ಲ, ನನಗೇನು ಗೊತ್ತು? ನನ್ಗೇನು ಗೊತ್ತು? ಅವ್ರು ನನಗಿನ್ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ನಿಮ್ಮ ಆಫೀಸರು, ನಿಮ್ಮ ಡಿಪಾರ್ಟ್ಮೆಂಟು ಏನಾಗಿರ್ಬೋದು ಅಂತಂದ್ರೆ ಸರ್, ಆಕ್ಚುಲಿ ಅವರು ಕಡೆ ತಿಂಗಳಲ್ಲಿ 23ನೇ ತಾರೀಕಲ್ಲಿ ಕರ್ತವ್ಯಕ್ಕೆ ಜಾಯಿನ್ ಆಗಿದ್ದಾರೆ ಅವರು. ಬಹುಶಃ ಈ ವಿಚಾರಗಳು ಅವರಿಗೆ ತಿಳಿದಿಲ್ಲ ಅಂತ ನನ್ನ ಭಾವನೆ. ಈಗ ನಿಮ್ಮ ಜೈಲರು ಬೆಂಗಳೂರಿನವ್ರು ಹೇಳ್ತಿದ್ರಪ್ಪ, ಯಾರು ಸೂಪರಿಂಟೆಂಡೆಂಟ್ ಯಾರೋ ಹೇಳ್ತಿದ್ರು, ಇಂಥವೆಲ್ಲ ಯಾವುದೂ ಇಲ್ಲ, ಅದು ಹೆಂಗೆ ಹೇಳ್ತಾ ಇದ್ದಾರೋ ನಮಗಂತೂ ಅರ್ಥವಾಗಲ್ಲ ಅಂತ. ಬಟ್ ಡು ಯು ಥಿಂಕ್ ಆಲ್ ರೈಟ್, ಇದು ನಮಗೊಂದು ಐ ಓಪನರ್, ಲೆಟ್ ಅಸ್ ಸಿ, ನೋಡ ಬಿಡೋಣ ಅದೇನು ತನಿಖೆ ಆಗತ್ತೆ, ಹಾಗೆ ಬಿಡ್ಲಿ ಅಂತ ರೆಡಿ ಇದ್ದೀರಾ ಜೈಲ್ ಡಿಪಾರ್ಟ್ಮೆಂಟ್ನವರು, ಪ್ರೆಸೆನ್ಸ್ನವರು? ಖಂಡಿತವಾಗ್ಲೂ ಸರ್, ಏನು ತನಿಖೆ ಆಗುತ್ತೆ ಹಾಗೇ ಬಿಡ್ಲಿ, ನಾವು ನೋಡೇ ಬಿಡ್ತೀವಿ ನಾವು. ಅದ್ರ ಜೊತೆಗೆ ಇವರು ಏನು ಆರೋಪಗಳನ್ನ ಮಾಡಿದ್ದಾರೆ, ನಮ್ಮ ಎಲ್ಲ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ನಾವು ಒಟ್ಟಾಗಿದ್ದೇವೆ. ನಾವೆಲ್ಲ ನೈತಿಕ ಬೆಂಬಲವನ್ನು ನಮ್ಮ DG ಸಾಹೇಬರು ನಾವು ಕೊಡ್ತಾ ಇದ್ದೀವಿ. ಅವರು ಒಳ್ಳೆ ಕೆಲಸ ಮಾಡಿ ಬರ್ತಾ ಇದ್ದಾರೆ. ಸುಮಾರು 1.5 ವರ್ಷದ ಅವಧಿನಲ್ಲಿ ಕಾರಾಗೃಹದ ಬಹುತೇಕ ಸುಧಾರಣೆಯನ್ನು ಮಾಡಿದ್ದಾರೆ. ಸಿಬ್ಬಂದಿ ಬಲ ಹೆಚ್ಚು ಮಾಡಿದ್ದಾರೆ. 1800 ಸಿಬ್ಬಂದಿ ಬಲವನ್ನು ಅವರು ಮಂಜೂರು ಮಾಡಿಸಿದ್ದಾರೆ ಸರ್ಕಾರದಿಂದ. ನಂತರ ರೂಪಾಂತರ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಿ ಬಂದಿಗಳನ್ನು ಏನು ಸಮಾಜಕ್ಕೆ ಸುಧಾರಣೆಯನ್ನು ಮಾಡಿ ಪುನರ್ವಸತಿ ಕಲ್ಪಿಸಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ತಮಗೊಂದು ಗಮನಕ್ಕೆ ಒಂದು ವಿಚಾರ ತರ್ತೇನೆ ಸರ್. ಯಾರೂ ಕೂಡ ಕೈದಿಗಳನ್ನು, ಡಕಾಯಿತಿಗಳನ್ನು ಅಥವಾ ಕಳ್ಳರನ್ನು, ರೇಪಿಸ್ಟ್ಗಳನ್ನು ತಮ್ಮ ಮನೆ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ. ತಾವು ಇಟ್ಕೊಳ್ತೀರಿ? ತಾವು ಇಟ್ಕೊಳ್ತೀರಾ? ದಯಮಾಡಿ ಇದೊಂದು ಖಂಡಿತ ಇಟ್ಕೊಳ್ಳಲ್ಲ. ಇಟ್ಕೊಳ್ಳಿಕ್ಕೆ ನೀವು ಇಷ್ಟೊಂದು ಕೊಡಲ್ಲ. ಈಗೇನು ಬೆಳಗ್ಗೆಯಿಂದ ಇವತ್ತೆಲ್ಲ ಏನು ಚರ್ಚೆ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಅವ್ರು ಯಾರೂ ಕೂಡ ಇಟ್ಕೊಳ್ಳಲ್ಲ. ಆದರೆ ನಮ್ಮ ಸಾಹೇಬರು ಆ್ಯಕ್ಚುಲಿ ಅಕಾಲಿಕ ಬಿಡುಗಡೆ ಹೊಂದಿರುವಂಥವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ ಕೈಯಿಂದ. ಅದು ಅವ್ರ ದೊಡ್ಡತನ. ಯಾರು ಇಟ್ಕೊಳ್ತಾರೆ ಮನೆಯಲ್ಲಿ? ಯಾರು ಇಟ್ಕೊಳ್ತಾರೆ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ? ಅಂದ್ರೆ ಯಾರು ಮಾಡ್ತಾರೆ? ಸುಮ್ಮನೆ ಆಫೀಸರ್ ಟು ಆಫೀಸರ್ ನಡೆದಿರೋ ಫೈಟ್ ಇದು ಸರ್. ಅವರು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ, ಬಹುಶಃ ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ನಮ್ಮ ಸಾಹೇಬ್ರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಜನಗಳಿಗೂ ಗೊತ್ತು, ಅವ್ರ ಎಂಥ ವ್ಯಕ್ತಿತ್ವ ಇದೆ, ಅವ್ರ ಎಂಥ ತೇಜಸ್ಸಿದೆ ಅಂತೇಳಿ. ಈ ರಿಟೈರ್ ಹತ್ರ ಇದೆ,
ಇನ್ನು 17 ದಿನ ಇದೆ. 17 ದಿನಕ್ಕೆ 17 ದಿನದಲ್ಲಿ ಇವರ ವರ್ಚಸ್ಸಿಗೆ ಮಸಿ ಬೆಳೆದು ತಾವೊಂದು ದೊಡ್ಡ ಕಿರೀಟ ತೆಗೆದುಕೊಡ್ಬೇಕು ಅಂತ ಹೇಳಿ ಬಹುಶಃ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಹಿಂಡಲಗ ಜೈಲಧಿಕಾರಿಯ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಶ್ರೀ ಶೇಷ, ಬೆಳಗಾವಿ ಹಿಂಡಲಗ ಜೈಲಿನ ಅಧಿಕಾರಿ. ಇಲ್ಲಿಯವರೆಗೆ ಆ ಕತೆ ಕೇಳಿದ್ರಿ. ಈಗ ಲೋಕಲ್ಲು ಬಂಟ್ವಾಳದಲ್ಲಿ RSS ಕಾರ್ಯಕರ್ತರ ಗಲಾಟೆಯಲ್ಲಿ ಅಂದರೆ ಸಾವಲಿ ಆಗಿರೋ ಇನ್ನೂ ಗಲಾಟೆ ಮುಂದುವರೆದಿದೆ. ಶಾಂತಿ ಸಭೆಗೆ ಬಿಜೆಪಿಯವರು ಇವತ್ತು ಬಹಿಷ್ಕಾರ ಹಾಕಿದ್ರು. ಬಿಜೆಪಿ ಹಿಂದೂ ಸಂಘಟನೆಗಳ ಬಹಿಷ್ಕಾರದ ನಡುವೆ ಬಂಟ್ವಾಳ ತಾಲೂಕಿನ ಹಿಂಸಾಚಾರ ಹಿನ್ನೆಲೆಯಲ್ಲಿ ಸರ್ಕಾರ DC ಆಫೀಸ್ನಲ್ಲಿ ಶಾಂತಿ ಸಭೆ ನಡೆಸಿತು. ಈ 2 ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಅಂತ ಅನ್ನಿಸ್ತು ಜಿಲ್ಲಾಡಳಿತ. 2 ತಿಂಗಳಿಗೆ ಅಲ್ಲ, ನನ್ನ ಲೆಕ್ಕಾಚಾರದಲ್ಲಿ ವಾರಕ್ಕೊಂದ್ಸರಿ ನಡೆಸಬೇಕು, ರಿಪೇರಿ ಆಗೋವರೆಗೆ. ಇದು ಗೆರಿಲ್ಲಾ ಟೈಪ್ ದಾಳಿ ಅಂತ ಯಾರು ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ರಮಾನಾಥ್ ರೈ ಮತ್ತು ಖಾದರ್ ಅವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ವೆರಿ ಗುಡ್. ಇನ್ನು ಬಿಜೆಪಿಗೆ ಶಾಂತಿ ನಿಲ್ಲಿಸೋದು ಬೇಕಿಲ್ಲ, ಅದನ್ನು ಚುನಾವಣೆಗೆ ಮಾಡ್ತಿದ್ದಾರೆ ಅಂತ ಕಮ್ಯುನಿಸ್ಟರು ಹೇಳಿದ್ರು. JDS ಶಾಂತಿ ಯಾತ್ರೆಗೆ ಪೊಲೀಸರು ಅನುಮತಿ ಕೊಡಲಿಲ್ಲ ಅಂತ JDS ನಾಯಕರು ಹೊರಕ್ಕೆ ಹೋದರು. ಅಲ್ಲಿಗೆ ಈ ಶಾಂತಿ ಸಭೆ ವಿಫಲವಾಗಿರುವ ಎಲ್ಲ ಫಲಿತಾಂಶವನ್ನು ಕೊಟ್ಟಿದೆ. ಅದರಲ್ಲಿ ಪಕ್ಷದ ಅಧ್ಯಕ್ಷರಿಗೆ ಬಂದಿದ್ದಾರೆ. ಆದ್ದರಿಂದಾಗಿ ಅಫಿಷಿಯಲ್ ಆಗಿ ಅವರು ಏನು ಹೇಳ್ತಾರೆ, ನಾವು ಯಾರಿಗೆ ಬೇಕು ಹಾಗೇನು ನಾವು ಮಾಡಲಿದ್ದೇವೆ. ಅಂದ್ರೆ ದುರಂಕದ ಪರಮಾದಿ ಅಲ್ವಾ ಸರ್, ಸಭೆಗೆ ನಾನು ಹೋಗಲ್ಲ ನೀವು ಹೋಗಲ್ಲ ಅಂತ ಹೇಳಿ ಆರೋಪ ಬರ್ತಾ ಇರೋದು ಅವ್ರ ಮೇಲೆ ಅಲ್ವಾ? ಎಲ್ಲಾನು ಕರೆಕ್ಟ್, ಬಟ್ ಇದು ಅಶಾಂತಿ ಸಭೆ, ಶಾಂತಿ ಸಭೆ ಅಲ್ಲ. ಈಗಲೂ ಹೇಳ್ತೀನಿ ನಾನು ಬೇಕಾರೆ, ಇದಾಗೋದೇನಿಲ್ಲ ಅಲ್ಲ. ಇದರಿಂದ ಈಗ ಅಶಾಂತಿ ಜಾಸ್ತಿ ಆಗತ್ತೆ. ಬರ್ಕೊಡ್ತೀನಿ ನಾನು ನಿಮಗೆ, ಬರ್ಕೊಡ್ತೀನಿ, ನೋಡ್ತಾ ಇರಿ ನಿಮ್ಗೆ. ಇದರಿಂದ ಆಗತ್ತೀಗ ಇದು ಶಾಂತಿ ಸಭೆ ಅಲ್ಲ, ಇದು ಕಾಂಗ್ರೆಸ್ ಸಭೆ ಅಂತ ಬಿಂಬಿತವಾಗತ್ತೀಗ. ಸರ್ ಸರ್ಕಾರ ಮಾಡಿದ್ರು ಒಂದು, ಒಂದು ಯಾರು ವೇರ್ ರಮಾನಾಥ್ ರೈ ಸ್ಟ್ಯಾಂಡ್ಸ್ ಅಕ್ಯೂಸ್ಡ್, ರೈಟ್ ಆರ್ ರಾಂಗ್? ಹೌದು, ಪ್ರಚೋದನೆಯನ್ನು ಕೊಟ್ಟಿದ್ದಂತ ರೈಟ್ ಆರ್ ರಾಂಗ್? ಹಿ ಸ್ಟ್ಯಾಂಡ್ಸ್ ಅಕ್ಯೂಸ್ಡ್. ಹಿ ಕೆನಾಟ್ ಕಾಲ್ ದಟ್ ಮೀಟಿಂಗ್. ಮುಖ್ಯಮಂತ್ರಿಗಳ ಹಿ ಶುಡ್ ಬಿ ಎ ಪಾರ್ಟಿಸಿಪೆಂಟ್ ಇನ್ ದಟ್ ಮೀಟಿಂಗ್. ಓಕೆ, ಅವರು ಭಾಗಿ, ಸಭೆ ಕರಿಬಾರ್ದವರು. ಕರೀಬೇಕಾದವರು ಇದು ಯಾವುದಕ್ಕೂ ಸಂಬಂಧವಿಲ್ಲದೆ ಹೊರಗೆ ನಿಂತು ನೋಡುವವರು ಕರಿಬಹುದು. ಇದನ್ನ ಮುಖ್ಯಮಂತ್ರಿಗಳ ಹೊರತಾಗಿ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಆರ್ ಎನಿ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಮೇ ಬಿ ಕಾಗೋಡು ತಿಮ್ಮಪ್ಪ, ಮೇ ಬಿ ರಮೇಶ್ ಕುಮಾರ್, ಮೇ ಬಿ ದೇಶಪಾಂಡೆ, ಸಂಬಡಿ ಹೂ ಕ್ಯಾನ್ ಸ್ಟ್ಯಾಂಡ್ ಅವೇ. ಆಗೇನಾಗುತ್ತೆ, ಎರಡೂ ಕಡೆಯನ್ನ ಬರಬೇಕು. ಕೇಂದ್ರ ಮಂತ್ರಿಗಳಾಗಿ ನಿಮಗೆ ಜವಾಬ್ದಾರಿ ಇದೆ ಭಾರತ ದೇಶದಲ್ಲಿ. ಕಮ್ ಆನ್, ಐ ಆಮ್ ಕಾಲಿಂಗ್. ರಮಾನಾಥ್ ರೈ ಅಲ್ಲ, ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಕರಿತೀನಿ ಅಂತಾನೋ, ಅಥವಾ ಮುಖ್ಯಮಂತ್ರಿಯಿಂದ ನಿಯೋಜಿತನಾಗಿರುವಂತಹ ನಾನು ಕರಿತಾ ಇದ್ದೀನಿ ಅಂತಾನೋ ಇದಾಗು. ಅದು ಬಿಟ್ಟು ನೀವು ಮತ್ತೆ ರಮಾನಾಥ್ ರೈ ಕೈಲಿ ಕರೆಸಿದ್ರೆ ಮತ್ತೆ ಇರಿಟೇಟ್ ಆಗತ್ತೆ ಹೊರತು, ಅದು ಫರ್ದರ್ ಪಬ್ಲಿಸಿಟಿಗೆ ಇನ್ನೊಬ್ರಿಗೆ ಜಾರಿ ಮಾಡಿಕೊಡತ್ತೆ ಹೊರತು ಶಾಂತಿ ಸ್ಥಾಪನೆ ಆಗಲ್ಲ. ಅಂದ್ರೆ ಕಳ್ಳನ ಪೊಲೀಸ್ ಆಗಲ್ಲ, ಇದು ಅಶಾಂತಿ ಆಗತ್ತೆ. ನೋಡ್ತಾ ಇರಿ ನೀವು ಬೇಕಾರೆ. ಇದನ್ನೇ ರಾಜ್ಯ ಸರ್ಕಾರ ಮುಂದುವರಿಸಿದ್ರೆ ಯು ಆರ್ ಹೆಡಿಂಗ್ ಫಾರ್ ಎ ಡಿಸಾಸ್ಟರ್. ನಾ ಬರ್ಕೊಡ್ತೀನಿ. ಡಿಸಾಸ್ಟರ್ಗೆ ಹೆಡ್ ಆಗ್ತಾ ಇದ್ದೀರಿ ನೀವು ರಾಜ್ಯ ಸರ್ಕಾರದವರು. ಯು ಆರ್ ಟೇಕಿಂಗ್ ಇಟ್ ಲೈಟ್ಲಿ. ಅಲ್ಲ, ಇಷ್ಟಕ್ಕೂ ನಾವು ಮುಂದಾಗಿದ್ದೀವಿ ಸರ್, ಅದಕ್ಕಾದ್ರೂ ಬರ್ಬೇಕಿತ್ತಲ್ಲ, ಅದಕ್ಕೂ ಕೂಡ ಬರಲ್ಲ ಹೇಳ್ತಿರೋದು. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಕೆಲವು ಸರಿ ಕೆಲವು ವಿಚಾರಗಳನ್ನ ನಾನು ನೀವು ಕೂತ್ಕೊಂಡು ಮಾತಾಡ್ದಂಗೆ ನಡೆಯಲ್ಲ ಮೈದಾನದಲ್ಲಿ. ಅಲ್ಲ ಸರ್, ಕಾನೂನು ಸುವ್ಯವಸ್ಥೆಯ ವಿಚಾರ ನಾವು ಕೂತ್ಕೊಂಡು ಭಾಷಣ ಮಾಡ್ದಂಗಲ್ಲ. ಅದಕ್ಕೆ ಅದರದ್ದೇ ಆದ ರೂಪ ಸ್ವರೂಪಗಳಿರುತ್ತವೆ. ಅಷ್ಟು ಈಸಿ ಅಲ್ಲ ಅದು. ಲೆಟ್ ಮೀ ನಾಟ್ ಕ್ಲೈಮ್ ಇಟ್. ಇಲ್ಲಿ ಕೂತ್ಕೊಂಡು ನಾವೇನೋ ಹೇಳ್ಬಿಡ್ತಾರೆ ಹಿಂಗೆ ನಡೆಯುತ್ತೆ ಅನ್ಕೋಬೇಡಿ ನೀವು. ಹಂಗೆ ನಡೆಯಲ್ಲ ಮೈದಾನದೊಳಗಡೆ. ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್ ಇಶ್ಯೂ ಟು ಹ್ಯಾಂಡಲ್. ಈ ಇಶ್ಯೂ ಮಾತ್ರ ಹೇಳ್ತಾ ಇದ್ದೀನಿ. ಇದು ಟಾಪ್ ಲೆವೆಲ್ ಇಂಟರ್ವೆನ್ಷನ್ಸ್ ಆಗದೆ ಇದ್ದರೆ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸು ಆಗದೆ ಹೋದರೆ ಸಾಧ್ಯನೇ ಇಲ್ಲ. ನೀವು ಈ ರೀತಿ 100 ಸಭೆ ಮಾಡಿದ್ರು ಆಗಲ್ಲ. ನಾನು ಬರ್ಕೊಡ್ತೀನಿ, ನೋಡ್ತಾ ಇರಿ ಬೇಕಾರೆ. ದಟ್ ಈಸ್ ಲೆಫ್ಟ್ ಟು ದೆಮ್, ಅವ್ರ ಚಾಯ್ಸ್, ಅವ್ರ ಇಷ್ಟ. ಇಂಥ ಸೂಕ್ಷ್ಮ ವಿಷಯದ ಗಂಭೀರ ಚರ್ಚೆಯ ವೇಳೆಯೂ ಕೂಡ ರಾಜಕಾರಣಿಗಳು ಗಡದ್ದಾಗಿ ನಿದ್ದೆಯನ್ನ ಮಾಡಿದ್ದಾರೆ. ಸಚಿವ ಖಾದರ್, ಮಾಜಿ ಸಚಿವ ಅಭಯಚಂದ್ರ ಜೈನ್, ಶಾಸಕ ಮೊಹಿದ್ದೀನ್ ಭಾವ ಹಾಗೂ ಜಿಲ್ಲಾಧಿಕಾರಿ ಜಗದೀಶ್ ಸೇರಿದಂತೆ ಕೆಲ ಅಧಿಕಾರಿಗಳು ತೂಕಡಿಸಿದ್ರು. ಸ್ನಾಕ್ಸ್ ಬಂದ ತಕ್ಷಣ ಕಣ್ಣೊರೆಸ್ಕೊಂಡು ಎದ್ದು ತಿಂದ್ರು. ಇದಕ್ಕೂ ಮುನ್ನೆ ಯಡಿಯೂರಪ್ಪನವರು ಭೇಟಿ ಕೊಟ್ಟರು. ಶರತ್ ಅವರ ಮನೆಗೆ ಹೋದ್ರು. ಸಿದ್ದರಾಮಯ್ಯನವ್ರಿಗೆ ಇದು ಶಾಪ ಆಗ ತಟ್ಟತ್ತೆ ಅಂತಂದ್ರು. ಆಮೇಲೆ ಟೌನ್ ಹಾಲ್ನಲ್ಲಿ ಸಭೆ ನಡೆಸಿದ್ರು. ಎಲ್ಲರ ಮೇಲೆ ಅವರು ಕಿಡಿಕಾರಿದ್ರು. ರಮಾನಾಥ್ ಹುಟ್ಟಡಗಿಸ್ಬಿಡ್ತೀವಿ, ಈ RSS ಮುಟ್ಟಕ್ಕೆ ಇಂದಿರಾ ಗಾಂಧಿಗೆ ಆಗಿಲ್ಲ, ಸಿದ್ದರಾಮಯ್ಯ ನಾಲಾಯಕ್ ಅಂತೆಲ್ಲ ಘೋಷಣೆ ಮಾಡಿದ್ರು. ಅದಾದ ಮೇಲೆ ಶೋಭಾ ಕರಂದ್ಲಾಜೆ ಅವರಂದ್ರು ಪ್ರಭಾಕರ ಭಟ್ರನ್ನ, ಕನ್ನಡಕ ಪ್ರಭಾಕರ ಭಟ್ರ ಮೂಮೆ ಮುಟ್ ನೋಡಿ ತೋರಿಸ್ತೀವಿ ನಾವು ಅಂತ ಅವರು ಸವಾಲನ್ನು ಹಾಕಿದ್ರೆ
ಈತ ಸಿದ್ದರಾಮಯ್ಯನವರು BJP ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಯಡಿಯೂರಪ್ಪ ಮಾತಾಡ್ತಾರೆ, ಶೋಭಾ ಕರಂದ್ಲಾಜೆ ತಾಳಮೇಳ ಆಗ್ತಾರೆ ಅಂತ ಅವ್ರಂದ್ರು. ಯಾವ ರಮಣಾತ್ರ ಖಾದರ್ ಅವರು ಸವಾಲ್ ಹಾಕಿದ್ದಾರೆ. ಸದಾನಂದ ಗೌಡರು ಶೋಭಾ ಕರಂದ್ಲಾಜೆ ಬೇಕಾಗಿಲ್ಲ, ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ನಿಮ್ಮನ್ನ ಹುಟ್ಟು ಅಡಗಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. 1 ಲಕ್ಷ ಜನರ ನಮ್ಮ ಕಾರ್ಯಕರ್ತರನ್ನ ಸೇರಿಸೋಣ. ನಿಮ್ಮಂತ ಅನಾಲಯಕ್ಕೊಬ್ಬ ಮುಖ್ಯಮಂತ್ರಿ ದೇಶಭಕ್ತಿ ಇರುವಂತಹ ರಾಷ್ಟ್ರೀಯ ಸಂಕ್ಷೇಮ ಸಂಘವನ್ನ ಹೋಲಿಸುವಂತ ಪ್ರಯತ್ನ ಮಾಡ್ತಿರೋದು ಸಿದ್ದರಾಮಯ್ಯನವರೇ. ಇಂದಿರಾ ಗಾಂಧಿನ ಪ್ರಯತ್ನ ಮಾಡಿ ಏನು ಮಾಡಕ್ಕಾಗ್ಲಿಲ್ಲ. ನಾನು ಸವಾಲ್ ಆಗ್ತಾ ಇದ್ದೇನೆ ರಮಾನಾಥ್ ರೈ ಅವರಿಗೆ, ಒಂದ್ಸಾರಿ ನಮ್ಮ ಪ್ರಭಾಕರ ಭಟ್ರನ್ನ ಮುಟ್ಟಿ ನೋಡಿ ನೀವು, ಅದು ಕಾಂಗ್ರೆಸ್ಸಿನ ಶವ ಪೆಟ್ಟಿಗೆಗೆ ಹೊಡೆಯುವಂತ ಕೊನೆಯ ಮೊಳೆಯಾಗಿರುತ್ತೆ. ಇದನ್ನ ಕಾಂಗ್ರೆಸ್ ತಿಳ್ಕೋಬೇಕು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಾರೆ, ರಮಣಾಥ್ ರೈ ಅನ್ನ ಮನೆಗೆ ಕಳಿಸ್ತಾರೆ. ಈ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಎಲ್ಲ ಹಂತಕರನ್ನ ಬಂಧಿಸಿ ಅಂತ ಹೇಳಿದ್ರೆ ನಿಮ್ಮ ಶಾಂತಿ ಸಭೆಗೆ ನಾವು ಬರ್ತಿದ್ದೆವು. ಈ ಭಾರತೀಯ ಜನತಾ ಪಕ್ಷದವರ ಬಾಯಿ ಬಡಾಯಿ, ಸಾಧನೆ ಶೂನ್ಯ. ಆ ಯಡಿಯೂರಪ್ಪ ಏನ್ ದಿನ ಮಾತಾಡದ್ದೇ ಮಾತಾಡೋದು. ಆ ಯಡಿಯೂರಪ್ಪ ಜೊತೆಗೆ ಶೋಭಾ ಕರಂದ್ಲಾಜೆ ತಾಳ ಮೇಳ ಇದ್ದಾಗಿತ್ತು. ಆಲ್ ರೈಟ್, ನಾನು ಆಗ್ಲೇ ಹೇಳ್ದಂಗೆ ಅವರವರ ನಿಲುವುಗಳಿಗೆ ಅವರವರು ಬದ್ಧರಾಗ್ತಾ ಇದ್ದಾರೆ. ಯಾರದಕ್ಕೂ ಬಗ್ಗೋ ಲಕ್ಷಣ ಇಲ್ಲ, ಬಗ್ಗಿಸುವ ಪ್ರಯತ್ನಗಳು ಇಲ್ಲ. ಅಂದರೆ ಅರ್ಥ ಇದು ಮುಂದುವರಿಯುತ್ತೆ, ಯಾವ ಅನುಮಾನನೂ ಬೇಡ, ಲೆಕ್ಕ ಇಟ್ಕೊಳ್ಳಿ. ಆಲ್ ರೈಟ್. ಕನ್ನಡ ಭಾಷಾ ಕಲಿಕೆ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರ ಮಹತ್ವದ ಕ್ರಮವನ್ನ ಕೈಗೊಂಡಿದೆ. ಸ್ಟೇಟ್ ಸಿಲೆಬಸ್ ಮತ್ತು ಸೆಂಟ್ರಲ್ ಸಿಲೆಬಸ್ ಇರಲಿ, ಇನ್ನು ಮುಂದೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ಕೂಡ ಕನ್ನಡ ಕಡ್ಡಾಯವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆದೇಶವನ್ನ ಸಚಿವ ತನ್ವೀರ್ ಸೇಠ್ ಅವರು ಹೊರಡಿಸಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸಿ. ಹಿಂದಿ ಕಲೀರಿ ಅನ್ನೋದಾದ್ರೆ ಕನ್ನಡನೂ ಒಂದು ಭಾಷೆಯಾಗಿ ಕಲೀರಿ. ಸೆಂಟ್ರಲ್ ಯಾರಿಗೆ ಬೇಕೋ ಹಿಂದಿ ಕಲ್ತ್ಕೊಳ್ಳಿ ಅಂತ ಹೇಳಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಮಾಡ್ಬೇಕು, ಎಲ್ಲ ಕಡೆನೂ ಮಾಡ್ಬೇಕು. ಯಾಕಂದ್ರೆ ಪುಕ್ಕಟ್ಟೇನಾ ಇಲ್ಲಿರೋದು? ಕೇಂದ್ರೀಯ ವಿದ್ಯಾಲಯ ಆಗ್ಬಿಟ್ರೆ ಇನ್ನು ಅಮೆರಿಕ ನಮ್ದೇ ಅಲ್ವಾ? ಮತ್ತೆ ಇಲ್ಲಿ ಅನುಭವಿಸೋಕೆಲ್ಲ ಬೇಕಾ? ನೀವು ಅಲ್ಲೇ ಹೋಗ್ಬಿಡಿ. ಹಂಗಾರೆ ಭಾಷೆಯಾಗಿ ಕಲಿಯಿರಿ. ನೀವು ಭಾಷೆ ಮೇಲೆ ಪ್ರಭುತ್ವವನ್ನು ಪಡ್ಕೊಂಡು ಕುವೆಂಪು ಆಗಿ ಅಂತ ನಾವೇ ನಿಮ್ಮನ್ನು ಕೇಳಿಲ್ಲ. ನಾವೇನು ಶೇಕ್ಸ್ಪಿಯರ್ ಆಗ್ತೀವಿ ಇಂಗ್ಲೀಷ್ ಮಾತಾಡಿದ ತಕ್ಷಣ? ಈಟ್ಸ್ ಆಗ್ತೀವಿ, ದೊಡ್ಡ ಪೊಯೆಟ್ ಆಗ್ಬಿಡ್ತೀವ ನಾವು? ಏನಾಗಲ್ವೇ? ಒಂದು ಭಾಷೆಯಾಗಿ ತಗೋತಾ ಇದ್ದೀವಿ ಅಷ್ಟೇ. ಹಾಗೆ ನೀವು ಒಂದು ನಮ್ಮ ದೇಶಕ್ಕೆ, ನಮ್ಮ ಪ್ರದೇಶಕ್ಕೆ, ನಮ್ಮ ಭಾಷೆಗೆ, ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ಭಾಷೆಯನ್ನು ಕಲಿಯೋ ಲಕ್ಷಣ ತೋರಿಸಿ ಅಂತ ಅಷ್ಟೇ ಕೇಳ್ತಾರೆ. ತಮಿಳ್ನಾಡಿಗೋದ್ರೂ ಅಷ್ಟೇನೆ ಅಪ್ಲೈ ಆಗಬೇಕು. ತಮಿಳನ್ನೊಂದು ಭಾಷೆಯಾಗಿ ಕಲಿಬೇಕು. ತೆಲುಗುಗೋದ್ರೂ ಅಷ್ಟೇ, ತೆಲುಗುನ ಒಂದು ಭಾಷೆಯಾಗಿ ಕಲಿಬೇಕು. ಹಾಗೆ ಉತ್ತರ ಭಾರತಕ್ಕೆ ಹೋದ್ರೂ ಹಿಂದಿಯನ್ನು ಒಂದು ಭಾಷೆಯಾಗಿ ಕಲಿಬೇಕು. ಅದನ್ನು ಬಿಟ್ಬಿಟ್ಟು ಅವೆಲ್ಲ ಬೇಡ, ಹಿಂದಿ ಕಲ್ತ್ಕ, ಇಂಗ್ಲೀಷ್ ಕಲ್ತ್ಕಂದ್ರೆ ಅಲ್ಲ ಆಯ್ತು. ಕಾಲ್ ಶೀಟ್ ಕೊಡಿಸೋದಾಗಿ ಎಸ್ ಚಿಕ್ಕಮ್ಮ ಪದ್ಮಲತಾ ಅವರು 6 ಲಕ್ಷ ಕೊಟ್ಟಿದ್ದಾರೆ ಅಂತ ವಂಚಿಸಿದ್ದಾರೆ ಅಂತ ಯಾರು ದೂರು ಕೊಟ್ಟಿದ್ರು, ಪ್ರಖ್ಯಾತ ಗೌಡ ಅಂತ. ಅವರು ಇವತ್ತು ನಮ್ಮ ಆಫೀಸಲ್ಲಿ ಅದು ಡಿಸ್ಕಷನ್ ನಡೀತಾ ಇತ್ತು. ಇದ್ದಕ್ಕಿದ್ದಂತೆ ನಟ ಯಶ್ ಅವರದೇ ಪ್ರವೇಶ ಆಗಿ ಅವರಿಗೆ ಬುದ್ಧಿವಾದ ಹೇಳಿ, ಇದು ಇಡೀ ಬೆಳವಣಿಗೆಯಿಂದ ಬೇಸರ ಆಗಿದೆ, ನಮ್ಮ ಹೆಸರೆಲ್ಲ ಯಾಕೆ ಬಳಸ್ಕೊತೀರಿ ಈ ರೀತಿ ಅಂತ ಹೇಳಿ ಒಂದಷ್ಟು ನಡೀತು ಚರ್ಚೆಗಳು. ಅಂತಿಮವಾಗಿ ಅವರು ತಾವೇ ಬಂದು ಇದನ್ನು ಬಗೆಹರಿಸೋದು ನನಗೆ ಆಶ್ಚರ್ಯ ಆಯಿತು. ದೊಡ್ಡ ನಟ ಇದು ಯಾಕೆ ಈ ಇಶ್ಯೂಗೆ ಪ್ರವೇಶ ಮಾಡಿದ್ರು ಅನ್ನೋದು ನನಗೆ ಫಸ್ಟ್ ಆಶ್ಚರ್ಯ ಆಗಿತ್ತು. ಬಟ್ ಬಂದು ಅದನ್ನು ಬಗೆಹರಿಸಿ ಅದನ್ನು ಅಲ್ಲಿಗೆ ಕ್ಲಾಸ್ ಮಾಡಿಸಿ ಹೋದರು. ಒಬ್ಬ ವ್ಯಕ್ತಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ನಾನು ಬದುಕೊಂಡು ನನ್ನ ಜೀವನದಲ್ಲಿ ಏನು ಮಾಡ್ಬೇಕು ನಾನು ಮಾಡ್ತಿರೋನ್ನ ರೋಡಲ್ಲಿ ಹೋಗೋರೆಲ್ಲ ಯಾರ್ಯಾರು ಏನೇನೋ ವಿಷಯಕ್ಕೆ ಎತ್ಕೊಂಡು ಬಂದ್ಬಿಟ್ಟು ನನ್ನ ಹೆಸರನ್ನ ಹಂಗೆ ಬಳಸಬಾರ್ದು. ಸಿನಿಮಾ ಆಕ್ಟರ್ ಆಗಿ ಬಂದಿಲ್ಲ, ಫ್ಯಾಮಿಲಿಗೆ ಒಬ್ಬ ಮಗನಾಗಿ ಬಂದಿದ್ದೀನಿ. ಇವತ್ತಿಗೂ ಸೊಸೈಟಿಲಿ ಏನಂತಾರೆ, ಯಶ್ ಅವ್ರು ಹಿಂಗೆ ಮಾಡಿದ್ರಂತೆ ಅಂತಾರೆ. ನಾವು 1000 ಒಳ್ಳೆ ಕೆಲಸ ಮಾಡ್ತಿದ್ರು ಅಂತಾರೆ. ಗಣೇ ಆಯ್ ನಾನು ಅವಾಲಿಂದ ನೋಡ್ತಿದ್ದೀನಿ ಇದನ್ನ. ಯಶ್ ಎಷ್ಟು ಕಷ್ಟಪಟ್ಟು ಬಂದಿದ್ದಾನೆ ನಮ್ ತರ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಚಿನ್ನ. ಅರ್ಥ ಆಯ್ತಾ? ಒಬ್ಬ ಕಲಾವಿದ ಬೆಳೆದು ಬಿಟ್ರೆ ಈ ಮಳೆ ಬಂದಾಗ ಅಣಬೆಗಳು ಬಿಡ್ತಾವ ಗೊತ್ತಾ? ಹಂಗೆ ಪ್ರತಿಯೊಬ್ರು ಒಂದೊಂದ್ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಈ ಇಶ್ಯೂ ನೋಡ್ತಿದ್ರೆ ಈ ಇಶ್ಯೂಗೂ ನಿಮ್ಗೆ ಸಂಬಂಧನೇ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ. ಈ ತರದ್ ನೋಡಿ ನನಗೂ ಇಷ್ಟ ಆಗ್ಲಿಲ್ಲ. ಇದು ಲೆಟ್ ದೆಮ್ ಫೈನಲ್ ದಯವಿಟ್ಟು ಎದ್ದು ಬಿಡಲಿಲ್ಲ. ನಾವೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರ್ತೀವಿ. ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಟಿವಿಗೆ ಹೋಗೋದು, ಹಿಂಗ್ ಸುಳ್ಳು ಹೇಳೋದು, ಅಥವಾ ಏನೋ ಒಂದು ವಿಷಯ ಸಿಕ್ಕರೆ ಅದನ್ನ ದೊಡ್ಡದ್ ಮಾಡೋದು, ಆಯ್ತಾ? ಬರೀ ಇದನ್ನೇ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಇದೇ ಕೆಲಸ. ಇಲ್ಲ ನನಗೆ ಆ್ಯಕ್ಚುಲಿ ಐ ಆಮ್ ಸರ್ಪ್ರೈಸ್ಡ್. ಆ ವಿಷಯದೊಳಗೆ ಅವರು ಪ್ರವೇಶ ಆದಾಗಿದ್ದು ಕೊಟ್ಟಿದ್ದು. ಮೇ ಬಿ ಅವರು 10:30 ಅದರದ್ದೇನೋ ರಿಪೀಟ್ ಎಲ್ಲ ಪ್ರೋಗ್ರಾಮ್ ಇರುತ್ತೆ, ನೀವು ನೋಡ್ಬೋದು. ಬಟ್ ಒಂದಂತೂ ನಿಜ, ನಾನು ಅಷ್ಟೇ ಆಚೆ ಬಂದಮೇಲೆ ಯಾತಕ್ಕಿದು ಅಂತಂದೆ. ಇಲ್ಲ ನನಗೆ ಸಾಕಾಗೋಗಿತ್ತು ಈ ಥರ ಪದೇ ಪದೇ ಹೆಸರನ್ನು ಎಳ್ಕೊಳ್ತಾ ಇರೋದು, ನಮ್ಮ ಹೆಸರನ್ನ ಹಿಂಗೆ ಎಳ್ಕೊಳ್ಳೋದು ಇದು ಅಂತ.
ನಾನು ಹೇಳಿದೆ ಹಾಗೆ ಪಾಸಿಬಲಿ ಎಸ್ ಅನ್ಸುತ್ತೆ. ರಾಜಕಾರಣ ಮತ್ತು ಅಧಿಕಾರಿಗಳಿಬ್ಬರು ತಮ್ಮ ತಮ್ಮ ಕುಟುಂಬಸ್ಥರ ಹೆಸರನ್ನು ಎಳೆದು ತರಬೇಡಿ ಅಂತಂದಾಗ ನಾವು ಎಳೆದು ತರ್ತೀವಿ ಅಂತ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಸಾರ್ವಜನಿಕರ ಹಣ ಮತ್ತು ಜವಾಬ್ದಾರಿ ಇದೆ. ರಾಜಕಾರಣಿ ಜನರಿಂದ ಎಲೆಕ್ಟ್ ಆಗಿ ಬಂದಿದ್ದಾರೆ, ಅಧಿಕಾರಿ ಜನರ ಸೇವೆಗೆ ಹೋಗಿ ಸೆಲೆಕ್ಟ್ ಆಗಿ ಬಂದಿರ್ತಾರೆ. ಹಾಗಾಗಿ ಅದು ಎರಡರಲ್ಲೂ ಸಾರ್ವಜನಿಕ ಇದೆ. ವೈಯಕ್ತಿಕವಾದ ವಿಚಾರದಲ್ಲಿ ಬೇಕಿರಲ್ಲ ಅಷ್ಟೇ. ಇದೆಲ್ಲ ಏನಾರು ಇರಲಿ, ನಮ್ಮ ವಿಚಾರಕ್ಕೆ ಬನ್ನಿ. ಮುಂಗಾರು ಮಳೆಯಿಂದ ಕಣ್ಣಾಮುಚ್ಚಾಗೋರು ತರಕಾರಿ ಬೆಲೆ ಈಗ ಟೊಮೆಟೊ ಕೆಜಿಗೆ 88 ರೂಪಾಯಿ, ಬೀನ್ಸ್ 80, ನುಗ್ಗೆಕಾಯಿ 78, ಮೆಣಸಿನ್ಕಾಯಿ 70. ಇದಕ್ಕೆಲ್ಲ ಎಗರೋಗ್ಬಿಟ್ಟಿದೆ ಮೇಲಕ್ಕೆ. ಹುಬ್ಬಳ್ಳಿ ಮಂಡ್ಯದ ಬೀದಿನಲ್ಲಿ ಮಾರಾಟ ಆಗ್ತಿರೋ ಹಣ್ಣು ಹಂಪಾಲು ಎಲ್ಲ ತರಕಾರಿ ಮೇಲೆ ಚೀನಾ ಪಾಕಿಸ್ತಾನಗಳು ವಿಷಕಾರಿ ಔಷಧಿ ಬಳಸಿವೆ ಅಂತ ಜನ ಗುಲ್ಲೆದ್ದೋಗಿದೆ. ಅನ್ನಭಾಗ್ಯ ಕೂಡ ಕಲಬುರಗಿಲಿ ಅವಧಿ ಮೀರಿದ ತಾಳೆ ಎಣ್ಣೆ ಕೊಡಲಾಗ್ತಿದೆ ಅಂತ ಆರೋಪ, ಅದನ್ನೆಲ್ಲ ಸರಿಪಡಿಸ್ಬೋದು. ಈ ತರಕಾರಿ ಕತೆ ಏನು ಮಾಡೋಣ? ಏನು ಮಾಡೋಂಗಿಲ್ಲ, ಅನುಭವಿಸ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗತ್ತೆ? ನಾವು 2 ನುಗ್ಗೆಕಾಯಿ ತಗೊಳ್ಳೋರು ಒಂದೇ ತಗೊಳ್ಳಿ, ಇನ್ನೇನು ಮಾಡೋಣ? ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಆಲ್ ರೈಟ್, ಇಲ್ಲಿಗೆ ಇವತ್ತಿನ ಪಬ್ಲಿಕ್ ಇದು ಬಿಗ್ ಬುಲೆಟಿನನ್ನು ಮುಗಿಸ್ತಾ ಇದ್ದೀವಿ.